11:11ವರೆಗೆ ಮನೆಗೆ ಮುಟ್ಟುವಾಗ ಅಮ್ಮನ್ನು ಸುಟ್ಟಾಗಿದೆ. ನಿಮ್ಗೆ ತಾಯಿಯ ಕೊನೆಯ ಮುಖವನ್ನು ನೋಡುವ ಅವಕಾಶ ಸಿಕ್ಲಿಲ್ಲ? ಯಾರೋ ಬೇರೆಯವರು ಮಾಡಿದ್ದು ನಮ್ಮ ತಲೆಗೆ ಬಂತದ್ದು, ಅಪವಾದ ಬಂದದ್ದು. ಹೌದು, ಎಲ್ಲ ಜೋರು ಮಾಡಿದ್ರು. ನನಗೆ ಒಂಥರ ಅವಮಾನ ಆಯ್ತು. ಅಲ್ಲಿಂದ ಹೊರಟು ಬಂದ್ರಿ? ಹೌದು. ಈ ರಾಜಕೀಯ ತಕೊಳ್ಳುದು, ಆಮೇಲೆ ವೈಯಕ್ತಿಕವಾದ ವಿಷಯಗಳನ್ನು ಹಾಕುದು, ಅದು ಈ ಪೌರಾಣಿಕ ಪ್ರಸಂಗಕ್ಕೆ ಸರಿಯಲ್ಲ. ಒಬ್ಬ ರಾಜ, ಒಬ್ಬ ಆಳು, ಅವ ಆಳುವಾಗಿಯೇ ಇರ್ಬೇಕು, ಅವ ರಾಜ ಆಗಬಾರ್ದಲ್ಲಿ. ಸರಿ, ಅವ ರಾಜ ಆದ್ರೆ ಅದು ಹಾಸ್ಯವೇ ಅಲ್ಲ. ಅದು ನಾನು ಬಂದ ಮೇಲೆ ದೇವಿ ಮಾತ್ಮೆಯಲ್ಲಿ ಹಾಸ್ಯ ಉಂಟು ಅನ್ನೋದನ್ನು ತೋರಿಸಿಕೊಟ್ಟೆ. ಕಂದರ, ವಿದ್ಯುಜ್ಜುವ ಮತ್ತೆ ಭಾವುಕ ಇಂಥ ವೇಷ ಹಾಸ್ಯಗಾರ ಮಾಡಿದಂತಾದ್ರೆ ಅವ ದೊಡ್ಡ ಹಾಸ್ಯಗಾರ. ದೇವಿ ಅನುಗ್ರಹದಿಂದ ಇತ್ತೀಚೆಗೆ ಕಳೆದ ವರ್ಷ ಫಾರಿನಿಗೆ ಒಂದು ಹೋಗುವಂತ ಅವಕಾಶ ಬಂತು. ನನ್ನ ಹೆಂಡತಿಯ ಕಿರಿ ತಮ್ಮ ಕಿಲಿಯಾಣ ಸಂತೋಷ ಸಣ್ಣವನ್ನೇ ಕರ್ಕೊಂಡು ಬಂದೆ ಮಂದರ್ತಿ ಮಾಡಲಿಕ್ಕೆ. ಕಡೆ ಪೀಠಿಗೆ ಶ್ರೀವೇಷ ಮಾಡ್ಲಿಕ್ಕೆ ಶುರು ಮಾಡಿದ. ಮತ್ತೆ ಇಲ್ಲೇ ಇದ್ರೆ ಪ್ರಿಯ ವೀಕ್ಷಕರೇ, ಕಲಾಜೀವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಒಡ್ಡೋಲಗ ಇದು ಯಕ್ಷ ಜೀವನಾನುರಾಗ. ಆತ್ಮೀಯ ಯಕ್ಷ ಕಲಾಭಿಮಾನಿಗಳೇ, ತಂದೆಯಿಂದ ಹೊಡೆತ ತಿಂದಂತಹ ವ್ಯಕ್ತಿಯು, ಶಿಕ್ಷಕರಿಂದ ಶಿಕ್ಷೆಗೊಳಗಾದಂತಹ ವ್ಯಕ್ತಿಯು, ಹಾಗೆ ಸುತ್ತಿಗೆಯಿಂದ ಪೆಟ್ಟನ್ನು ತಿಂದಂತಹ ಚಿನ್ನವು ಲೋಕಮುಖದಲ್ಲಿ ಜನರ ಮನ್ನಣೆಗೆ ಒಳಗಾಗ್ತದಂತೆ. ಹಾಗೆ ಕಲಾವಿದನ ಬದುಕು ಕೂಡ ಮಹನೀಯವಾದದ್ದು. ಅದೆಷ್ಟೋ ನೋವು, ನಲಿವು ಎಲ್ಲವನ್ನು ಕುರಿತು ಆಲೋಚನೆ ಮಾಡಿ ಚರ್ಚೆ ಮಾಡುವಂತಹ ಈ ಸಂದರ್ಭ, ಕಲಾವಿದರ ಜೀವನದ ಸಂದರ್ಶನವನ್ನು ಮಾಡುವಂತಹ ಸಂದರ್ಭವನ್ನು ನಿಮ್ಮ ಮುಂದೆ ನಾವು ತೋರ್ಪಡಿಸ್ತಾ ಇದ್ದೇವೆ. ಇಂದಿನ ಸಂಚಿಕೆಯಲ್ಲಿ ತೆಂಕು ಬಡಗಿನ ಪ್ರಸಿದ್ಧ ಹಾಸ್ಯಗಾರರಾಗಿ ಸುದೀರ್ಘ 42 ವರ್ಷಗಳ ಕಾಲ ಯಕ್ಷಗಾನ ರಂಗದಲ್ಲಿ ಸೇವೆಯನ್ನು ಸಲ್ಲಿಸಿದ ಶ್ರೀಯುತ ಶ್ರೀ ಕಡಬ ಪೂವಪ್ಪಣ್ಣನವರ ಬಗ್ಗೆ ತಿಳಿದುಕೊಳ್ಳಬೇಕು, ಅವರ ಜೀವನದ ಬಗ್ಗೆ, ಯಕ್ಷಗಾನದ ಜೀವನದ ಬಗ್ಗೆ ತಿಳಿದುಕೊಳ್ಳಬೇಕೆಂಬುದಾಗಿ ಅವರನ್ನು ವಿಶೇಷವಾಗಿ ಸಂದರ್ಶನಗೊಳಿಸ್ತಾ ಇದ್ದೇವೆ. ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನಿಂದ ಹಾಗೂ ವೀಕ್ಷಕರ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ. ನಮಸ್ತೆ. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ. ಈ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಮಸ್ಕಾರ. ನಮಸ್ತೆ. ಪೂವಪ್ಪಣ್ಣನವರೇ, ಹೌದು, 42 ವರ್ಷಗಳ ಕಾಲ ಸುದೀರ್ಘವಾಗಿ ತೆಂಕು ಬಡಗಿನಲ್ಲಿ ಯಕ್ಷಗಾನ ರಂಗದಲ್ಲಿ ನೀವಿದ್ದವರು. ಸರಿ, ಸೇವೆಯನ್ನು ಸಲ್ಲಿಸಿದ್ರಿ. ಹೌದು. ಈ ಯಕ್ಷಗಾನ ರಂಗಕ್ಕೆ ಬರುವ ಮುಂಚಿತವಾಗಿ ನಿಮ್ಮ ಜೀವನದ ಬಾಲ್ಯಾವಸ್ಥೆ, ವಿದ್ಯಾಭ್ಯಾಸ ಈ ಕುರಿತಾಗಿ ಸ್ವಲ್ಪ ವೀಕ್ಷಕರಿಗೆ ತಿಳಿಸಬಹುದಾ? ಖಂಡಿತವಾಗಿಯೂ. ಸಂತೋಷ. ಕಡಬ ಅನ್ನೋ ಒಂದು ಊರು, ಅದು ಪುತ್ತೂರು ತಾಲೂಕು. ಅಲ್ಲಿ ಮಡಿವಾಳ ಎನ್ನುವ ಇದು ಜನಾಂಗದಲ್ಲಿ ನಾನು ಹುಟ್ಟಿದವ. ಸರಿ. ನನ್ನ ತಂದೆ ತಾಯಿಗಳಿಗೆ 4 ಮಂದಿ ಮಕ್ಕಳು, 3 ಗಂಡು 1 ಹೆಣ್ಣು. ಅದರಲ್ಲಿ ಕಿರಿಯವನ ಮೇಲೆ ಸ್ವಲ್ಪ ಪ್ರೀತಿ ಹೆಚ್ಚು ಅಪ್ಪ ಅಮ್ಮನಿಗೆ. ಇರ್ಬೋದು, ಸಹಜವಾಗಿ. ನನ್ನ ಅಪ್ಪ ಗುಡ್ಡಪ್ಪ ಮಡಿವಾಳ ಅಂತ, ಅಮ್ಮ ಮಾಯಲು ಅಂತ. ಹಾಗಾಗಿ ನನ್ನನ್ನು ಬಾಲ್ಯದಿಂದಲೇ ಶಾಲೆಗೆ ಸೇರಿಸಿಬಿಟ್ರು. ಮತ್ತೆ ಯಾರಿಗೂ ಅಷ್ಟು ವಿದ್ಯಾಭ್ಯಾಸ ಇಲ್ಲ ಮನೆಯಲ್ಲಿ ಮಕ್ಕಳಿಗೆ. ನಾನು ಒಂದು 5ನೇ ಕ್ಲಾಸ್ ವರೆಗೆ ಸ್ವಲ್ಪ ಚುರುಕಿದ್ದೆ. ಮತ್ತೆ ಸ್ವಲ್ಪ ಬಡ್ಡಾಗ್ಲಿಕ್ಕೆ ಶುರು ಆದೆ ಓದುವುದರಲ್ಲಿ. ಯಾಕಂದ್ರೆ ನನ್ನ ಅಣ್ಣ ಅಲ್ಲಿ ಗಣೇಶ ಯಕ್ಷಗಾನ ಮಂಡಳಿ ಅನ್ನೋ ಒಂದು ಸಂಘ ಇತ್ತು, ತೆಂಕುತಿಟ್ಟಿನ ಸಂಘವ. ಹೌದು, ಅಲ್ಲೇ ನಮ್ಮ ಊರಲ್ಲಿ. ಅಲ್ಲಿ ತಾಳ ಮೊದ್ಲು ಹೆಚ್ಚಾಗಿ ಆಗುದು, ಯಕ್ಷಗಾನ ಮಾಡುದಿಲ್ಲ, ತಾಳ ಮೊದ್ಲೇ. ನನ್ನ ಅಣ್ಣ ಮೊದ್ಲೇ ಕಲಿತಾ ಇದ್ರು. ಆವಾಗ ಕಡಬ ನಾರಾಯಣ ಬೈಪಾಡ್ತಾ, ಹರಿನಾರಾಯಣ ಬೈಪಾಡ್ತಾ ಇರೋದು.
ಅವರು ಯಕ್ಷಗಾನದ ಚೆಂಡೆ, ಮದ್ಲೆ, ಭಾಗವತಿಗೆ ಹಾ ಇಷ್ಟನ್ನು ಹೇಳಿಕೊಡ್ತಾ ಇದ್ರು. ಹಾ ಅಲ್ಲಿ ನನ್ನ ಅಣ್ಣ ಶಿಷ್ಯನಾಗಿ ಸೇರಿಕೊಂಡಿದ್ದಾರೆ. ಹಾ ಮನೆಯಲ್ಲಿ ಒಂದು ಮದ್ಲೆ ತಗೊಂಡು ಬಂದು ಅವರು ಮದ್ಲೆ ಬಾರಿಸುವುದು, ಹಾ ಚೆಂಡೆ ಬಾರಿಸುವುದು ಚೆಂಡೆ ಬಾರಿಸುವುದು. ಇಂತ ಮಾಡ್ತಾ ಇದ್ರು. ನನಗೆ ಇದನ್ನು ಕಂಡು ಆಸಕ್ತಿ ಹೆಚ್ಚು ಉಂಟಾಯ್ತು. ಯಕ್ಷಗಾನದ ಗೀಳೆ ಎಂಬುದು ಪ್ರಪ್ರಥಮವಾಗಿ ಅಲ್ಲಿ ನಿಮ್ಗೆ ಅಲ್ಲಿಂದ ಶುರು ಆಯ್ತು. ಪೋಪಣ್ಣವ್ರೆ, ವಾ. ಯಕ್ಷಗಾನ ಜೀವನ, ಬಾಲ್ಯಾವಸ್ಥೆ, ನಿಮ್ಮ ಬಾಲ್ಯ ಜೀವನದಲ್ಲಿ ನಿಮ್ಮ ಕುಟುಂಬದಲ್ಲಿ ಬಡತನವಿತ್ತು ಅಥವಾ ನೀವು ಶ್ರೀಮಂತರಾಗಿದ್ರು, ಮಧ್ಯವರ್ಗೀಯಗಳಾಗಿದ್ರು? ನಾವು ಶ್ರೀಮಂತರಲ್ಲ, ಭಾರಿ ಬಡವರು. ಬಡವರಂದ್ರೆ ನಮ್ಮ ಅಮ್ಮ ಹಾ ಮತ್ತೊಬ್ಬರ ಮನೆ ಕೆಲಸಕ್ಕೆ ಹೋಗಿ ಹಾ ಅಲ್ಲಿಂದ ಅಕ್ಕಿ ತಂದು ಬೇಯಿಸಿ ನಮ್ಗೆ ಕೊಡ್ತಿದ್ದವರು. ಕೂಲಿ ಕೆಲಸವನ್ನು ಮಾಡಿ ಬದುಕಿ ಬಂದವರು ನೀವು. ಆವಾಗ ಎಲ್ಲ ಸಣ್ಣ ಮಕ್ಕಳು. ಹಾ ಪೋಪಣ್ಣನವರೇ, ಮೊದಲು ನೀವು ಯಕ್ಷಗಾನ ಗೀಳಿ ಹೀಗೆ ಹುಟ್ಕೊಳ್ತು ಅಂತ ಹೇಳಿದ್ರಿ. ಯಕ್ಷಗಾನದಲ್ಲಿ 42 ವರ್ಷಗಳ ಕಾಲ ಬದುಕಿದವರು ನೀವಿದ್ದೀರಾ. ಅದು ಸಾಧಾರಣದ ವಿಚಾರ ಅಲ್ಲ. ಯಕ್ಷಗಾನವನ್ನು ನೀವು ಆರಂಭಿಕವಾಗಿ ಯಾರ ಮೂಲಕವಾಗಿ ಯಕ್ಷಗಾನಕ್ಕೆ ಮೇಳದ ತಿರುಗಾಟಕ್ಕೆ ಬಂದ್ರಿ? ಯಕ್ಷಗಾನವನ್ನು ಆರಂಭಿಕವಾಗಿ ಯಾವ ರೀತಿ ಎಲ್ಲ ಕಲ್ತ್ರಿ? ಅದೇ ಅಣ್ಣನಿಂದ ಪ್ರೇರಿತಗೊಂಡು ನಾನು ಯಕ್ಷಗಾನ ಕಲಿಬೇಕೆನ್ನುವ ಉದ್ದೇಶದಿಂದ ಬಾರಿ ತಾಯಿಯಲ್ಲಿ ಹಠ ಮಾಡಿದೆ. ನಾನು ಶಾಲೆಗೆ ಹೋಗುದಿಲ್ಲ ನಾನು. ಆವಾಗ ನನಗೆ 9ನೇ ಕ್ಲಾಸ್ ಆಗಿದೆ. ಒಂದು ಟೆಲಿಫೋನ್ ಇದಕ್ಕೆ ಒಂದು ಅರ್ಜಿ ಹಾಕಿದೆ. ಅರ್ಜಿ ಹಾಕಿದ ಕೂಡಲೇ ನನಗೆ ಎಂಟ್ರಿಗೆ ಕರೆ ಬಂತು. ಎಂಟ್ರಿ ಆಗಿ ಪಾಸ್ ಆದೆ. ಪಾಸ್ ಆಗಿ ನಮ್ಮನ್ನ ಬಿಜಾಪುರದಲ್ಲಿ ಅಲ್ಲಿ ಜಾಯಿನ್ ಹಾಕಕ್ಕೆ ಹೇಳಿದ್ರು. ಯಾವ ಕೆಲಸದ ಮೇಲೆ? ಟೆಲಿಫೋನ್ ಕೆಲಸ. ಕಡೆ ಅಮ್ಮ ಹೇಳಿದ್ರು ಅಷ್ಟು ದೂರ ಹೋಗುದು ಬೇಡ ನೀನು. ಅಲ್ಲ ಹೋಗ್ತಿದ್ರೆ ಒಂದು ಗವರ್ಮೆಂಟ್ ಜಾಬ್ ಸಿಕ್ತಿತ್ತು ನನಗೆ. ಸಿಗ್ತಾ ಇತ್ತು. 5ನೇ ಕ್ಲಾಸ್ ಓದಿ ಒಂದು ಗವರ್ಮೆಂಟ್ ಜಾಬ್ ಸಿಗ್ತಾ ಇತ್ತು ಆ ಕಾಲದಲ್ಲಿ. ಬೇಡ ಅಲ್ಲಿ. ಮತ್ತೆ ಏನು ಮಾಡುದು ನಾನು? ನೀನು ಶಾಲೆಗೆ ಹೋಗು ಅಂದ್ರು. ಶಾಲೆಗೆ ನಾನು ಹೋಗುದೇ ಇಲ್ಲ. ನಾನು ಯಕ್ಷಗಾನ ಕಲಿತೇನೆ. ಅಮ್ಮನಿಗೆ ಯಕ್ಷಗಾನ ಅಂದ್ರೆ ಭಾರಿ ಪ್ರೀತಿ. ಯಕ್ಷಗಾನ ಎಲ್ಲಿದ್ರು ಅವ್ರು ನನ್ನನ್ನು ಕರ್ಕೊಂಡು ಹೋಗ್ತಿದ್ರು. ಅಮ್ಮನ ಪ್ರೋತ್ಸಾಹ ಒಳ್ಳೆ ಇತ್ತು ಅವಾಗ. ನನ್ನ ಅಪ್ಪ ಎಲ್ಲ ಅಷ್ಟು ಯಕ್ಷಗಾನದ ಬಗ್ಗೆ ಆಸಕ್ತಿ ಇಲ್ಲ ಅವರಿಗೆ. ಅವರೆಲ್ಲ ಬೈತಿದ್ರು. ಆಮೇಲೆ ಯಕ್ಷಗಾನ ಕಲಿಬೇಕು, ಎಲ್ಲಿ ಕಲಿಯುವುದು? ನಮ್ಗೆ ಆವಾಗ ಈ ಧರ್ಮಸ್ಥಳ ಮತ್ತೊಂದು ಕಡೆ ಎಲ್ಲ ಉಂಟು ಅನ್ನೋದೇ ಗೊತ್ತಿಲ್ಲ. ಅದೊಂದು ಕಡಬ ಅನ್ನೋದು ಕುಗ್ರಾಮ, ಒಂದು ಕಲಾವಿದ್ರು ಇದ್ರಲ್ಲಿ, ಕಾಡಿನ ಪ್ರದೇಶ, ತುಂಬಾ ಕಲಾವಿದ್ರು ಇದ್ರು. ಹರಿನಾರಾಯಣ ಬೈಪಾಡ್ತಾಯರು, ಮೋಹನ್ ಬೈಪಾಡ್ತಾಯರು, ಕಡಬ ರಾಮಚಂದ್ರ ರೈ ಅವರೆಲ್ಲ ಇದ್ರು ಆವಾಗ. ಕಲಿಯುವುದಲ್ಲಿ ಆ ಕಡೆಗೆ ನನ್ನ ದೊಡ್ಡಮ್ಮನ ಮನೆ ಸರಪಾಡಿ. ಅಲ್ಲಿ ಸರಪಾಡಿ ಅಶೋಕ್ ಶೆಟ್ರು ಅಂತ ಒಳ್ಳೆ ಕಲಾವಿದ್ರು, ದೊಡ್ಡ ಕಲಾವಿದ್ರು. ಅವರು ಕಲಿಸ್ತಾ ಇದ್ರು ಮಕ್ಕಳಿಗೆಲ್ಲ. ಆವಾಗ ನನ್ನ ಅಮ್ಮ ದೊಡ್ಡಮ್ಮನ ಮನೆಗೆ ಕರ್ಕೊಂಡು ಹೋದ್ರು. ಅಲ್ಲಿ ಬಿಟ್ರು ನನ್ನನ್ನು. ಬಿಟ್ಟ ಮೇಲೆ ಸರಪಾಡಿ ಅಶೋಕ್ ಶೆಟ್ರ ಅಲ್ಲಿ ನಾನು ಅವರ ಶಿಷ್ಯನಾಗಿ ಸೇರಿಕೊಂಡೆ ಪ್ರಪ್ರಥಮವಾಗಿ. ಹೌದು. ಪ್ರಥಮ ಹೆಜ್ಜೆ ಎಲ್ಲ ಹೇಳಿಕೊಟ್ಟವ್ರಿ ನನ್ನ ಗುರುಗಳು ಸರಪಾಡಿ ಅಶೋಕ್ ಶೆಟ್ರವನ್ನು ಯಾವತ್ತೂ ನಾನು ಮರೀಲಿಕ್ಕಿಲ್ಲ. ಸರಿ. ಆಮೇಲೆ ಅವರು ಅಲ್ಲಿ ಕ್ಲಾಸ್ ಅಲ್ಲಿ ಸಮಯ ಕಡಿಮೆ ಆಗ್ತದೆ ಅಂತ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಮನೆಯಲ್ಲಿ ನನಗೆ ಕಲಿಸಲಿಕ್ಕೆ ಶುರು ಮಾಡಿದ್ರು. ಅಲ್ಲಿ ಕಲಿತೆ. ಮನೆಯಲ್ಲೂ ಕಲ್ತ್ರಿ? ಹೌದು. ಹಾಗೆ ಒಂದು 4-5 ತಿಂಗಳೇ ಅವರ ಮನೆಯಲ್ಲಿ ಮತ್ತೆ ಇಲ್ಲಿ ಶಾಲೆಯಲ್ಲಿ ಎಲ್ಲ ಕಲ್ತು ಅಂತ ಒಂದು ವೇಷ ಮಾಡುವಷ್ಟು ಮಟ್ಟಿಗೆ ನಾಟ್ಯ ಅಭ್ಯಾಸ ಮಾಡಿದೆ. ಪ್ರಥಮವಾಗಿ ಗೆಜ್ಜೆ ಕಟ್ಟಿರುವ ಮೇಳ ಅದು ಹೇಳ್ತೇನೆ. ಆಯ್ತೆ. ಅಲ್ಲಿಂದ ನಾನು ಬಂದೆ, ಮನೆಗೆ ಬಂದೆ. ಯಕ್ಷಗಾನಕ್ಕೆ ಸೇರ್ಬೇಕಲ್ಲ ಅಂತ. ಸೇರಿಸುವವರು ಯಾರು ಸೇರಿಸುವವರು ಇಲ್ಲ ನಮ್ಗೆ. ಬೇರೆ ಎಲ್ಲ ನಮ್ಮ ಈ ಯಕ್ಷಗಾನದ ಬಗ್ಗೆ ನಮ್ಮ ಜಾತಿಯಲ್ಲಿ ಯಾರು ಮುಂದೆ ಹೋಗ್ಲಿಲ್ಲ ಅವಾಗ. ಯಕ್ಷಗಾನಕ್ಕೆ ಯಾರು ಸೇರ್ಲಿಲ್ಲ. ಏನು ಮಾಡುದು? ಅದೇ ಅಲ್ಲಿ ನಮ್ಮ ಮನೆ ಹತ್ರ ಮೋನಪ್ಪ ಗೌಡ್ರು ಅಂತ ಒಬ್ರು ಟೈಲರ್ ಇದ್ರು. ಅವ್ರು ನನ್ನೊಟ್ಟಿಗೆ ಬಾ ಮಾರೆ ಅಂದ್ರು. ನಾನು ಹೋದೆ. ಅವರೊಟ್ಟಿಗೆ ಟೈಲರ್ ಶುರು ಮಾಡಿದೆ. ಸರಿ. ಟೈಲರಿಂಗ್ 1 ವರ್ಷ ಟೈಲರಿಂಗ್ ಕಲಿತೆ. ಆದ್ರೂ ನನಗೆ ಈ ಹುಚ್ಚನ್ನು ಬಿಟ್ಟು ಹೋಗ್ಲಿಲ್ಲ ಯಕ್ಷಗಾನ. ಕೊನೆಗೆ ನಾನು ಯಕ್ಷಗಾನಕ್ಕೆ ಹೋಗ್ಲೇಬೇಕಂತ ಟೈಲರ್ ಬಿಟ್ಟೆ. ಟೈಲರ್ ಕೆಲಸ ಬಿಟ್ಟು ಆವಾಗ ಇದು ಹಳದಂಗಡಿ ಧರ್ಮಸ್ಥಳ ಸಮೀಪ ಹಳದಂಗಡಿ ಮೇಳ ಅಂತ ಪ್ರಾರಂಭ ಆಗಿ 2ನೇ ವರ್ಷ. ಅಲ್ಲಿ ನನ್ನ ಗುರುಗಳು ಅಶೋಕ್ ಶೆಟ್ರು ಅದೇ ಮೇಳದಲ್ಲಿ ಇದ್ರು. ಕಡೆಗೆ ಅವರು ಬಾ ಮಾರೆ ಇಲ್ಲಿಗೆ ಅಂದ್ರು. ನಾನಲ್ಲಿ ಬಾಲಗೋಪಾಲ ವೇಷಕ್ಕೆ ಹೋದೆ. ಪ್ರಥಮವಾಗಿ ಬಾಲಗೋಪಾಲ ವೇಷಕ್ಕೆ ನಾನು ಗೆಜ್ಜೆ ಕಟ್ಟಿದ ಪ್ರಥಮ ಮೇಳವೇ ಅರುವ ಹಳದಂಗಡಿ ಮೇಳ. ನಾರಾಯಣ ಶೆಟ್ರು ಅಂತ ಯಜಮಾನ್ರು, ಅರುವ ನಾರಾಯಣ ಶೆಟ್ರು ಅಂತ. ಆ ಮೇಳದಲ್ಲಿ ಪ್ರಥಮವಾಗಿ ಗೆಜ್ಜೆ ಕಟ್ಟಿ. ಆ ಮೇಳದಲ್ಲಿ ನೀವು ಎಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸ್ತೀರಾ? ನಾನು 6 ತಿಂಗಳು ಸೇವೆ ಮಾಡ್ಲಿಲ್ಲ ಅಲ್ಲಿ. ಯಾಕೆ? ಕಾರಣ? ಯಾಕೆಂದ್ರೆ ಒಂದು 3 ತಿಂಗಳಲ್ಲಿ ಒಂದು ಘಟನೆ ಅಲ್ಲಿ ನಡೆದೋಯ್ತು. ಅದು ನನ್ನಿಂದ ಆದ್ದಲ್ಲ,
ಯಾರೋ ಬೇರೆಯವರು ಮಾಡಿದ್ದು ನಮ್ಮ ತಲೆಗೆ ಬಂತದ್ದು. ಅಪವಾದ ಬಂದದ್ದು. ಹೌದು. ಹಾ. ಕಡೆಗೆ ನಾನೇ ಎಲ್ಲ ಜೋರು ಮಾಡಿದ್ರು. ಹಾ. ನನಗೆ ಒಂಥರ ಅವಮಾನ ಆಯ್ತು. ಹೌದು. ನಾನ್ ಮೊದ್ಲಿಂದ ಹಂಗೆ, ಹಾ. ಯಾರಾದ ಎಂತದ್ದು ಹೇಳಿದ್ರೆ ಹಾ. ಮೊದ್ಲಿಗೆ ಭಯಂಕರ ಮುಂಗೋಪಿ ನಾನು. ಹಾ. ಸಿಟ್ಟು ಬಂದ್ರೆ ಮತ್ತೆ ಅಲ್ಲಿ ನಿಲ್ಲುವಲ್ಲ, ಹಾ. ಅಲ್ಲಿಂದ ಹೊರಟು ಬಂದೆ ನಾನು. ಹೊರಟು ಬಂದ್ರಿ. ಹೌದು. ಆಮೇಲೆ ಹೊರಟು ಬಂದ ಗುರುಗಳಿಗೆ ಹೇಳಿದೆ ನಾನು ಇನ್ನು ಬರುವುದಿಲ್ಲ ಮೇಳಕ್ಕೆ ಅಂತ. ಹೌದು. ಹೊರಟು ಬಂದ ತಕ್ಷಣ ಮುಂದೆ ನೀವೇನ್ ಮಾಡಿದ್ರಿ? ಮತ್ತೆ ಯಕ್ಷಗಾನಕ್ಕೆ ಹೇಗೆ ಬಂದ್ರಿ? ಇಲ್ಲ, ನಾನು ಆಮೇಲೆ 1 ವರ್ಷ ಮೇಳಕ್ಕೆ ಹೋಗ್ಲಿಲ್ಲ. ಹಾ. ಆಮೇಲೆ ಅಲ್ಲಿ ಕಡಬದಲ್ಲಿ ಒಬ್ಬ ಸೋಮಪ್ಪ ಗೌಡ್ರು ಅಂತ ಇದ್ರು. ಹಾ. ಅವರು ಎಲ್ಲಾ ಮೇಳದ ಕಾಂಟ್ರಾಕ್ಟ್ ವಹಿಸ್ಕೊಳ್ಳೋರು. ಹಾ. ಅವರ ಮುಖಾಂತರ ಕದ್ರಿ ಮೇಳಕ್ಕೆ ನನ್ನ ಪಾದಾರ್ಪಣೆ ಆಯ್ತು. ಯಾವ ಸ್ಥಾನಕ್ಕೆ? ಇಲ್ಲ, ಕಟ್ವೇಶಕ್ಕೆ. ಬಾಲಗೋಪಾಲ ಹಾ, ಕಟ್ವೇಶ. ಕಟ್ವೇಶಕ್ಕೆ. ಹಾ. ಕದ್ರಿ ಮಂಜುನಾಥ ಕೃಪಾಪುರುಷದ ಯಕ್ಷಗಾನ ಮಂಗಳೂರು. ಹಾ. ಅಲ್ಲಿ ನನ್ನ ಪಾದಾರ್ಪಣೆ ಆಯ್ತು. ಹ್ಮ್. ಅಲ್ಲಿ ಬಾಲಗೋಪಾಲ, ಕಟ್ವೇಶ, ಅದು ಇದು ಎಲ್ಲ ಮಾಡ್ಕೊಂಡಿದ್ದೆ. ಹ್ಮ್. ಕೊನೆಗೆ ಕೆಲವು ಹಾಸ್ಯಕ್ಕೆ ಯುವನ ಪಾಲಕರು ಅದಕ್ಕೆ ಇದಕ್ಕೆಲ್ಲ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಹಾ. ನನಗೆ ಸ್ವಲ್ಪ ಹಾಸ್ಯ ಛಾಯೆ ಯಾವಾಗ್ಲೂ ಇತ್ತು. ಹಾ. ಇದನ್ನ ಡಿ ಮನೋಹರ್ ಕುಮಾರ್ ಗುರುತಿಸಿದ್ರು. ಹಾ. ಇವನಲ್ಲಿ ಸ್ವಲ್ಪ ಹಾಸ್ಯ ಛಾಯೆ ಉಂಟು, ಹಾ. ಇವನ್ನ ಹಾಸ್ಯಕ್ಕೆ ಎಳಿಬೇಕು. ಹ್ಮ್. ಸಣ್ಣ ಪುಟ್ಟ ಹಾಸ್ಯಗಳನ್ನು ಕೊಡೋಕೆ ಶುರು ಮಾಡಿದೆ ಯಜಮಾನ್ರಲ್ಲಿ ಹೇಳಿ. ಯಜಮಾನ್. ಕರ್ನೂರು ಕೊರಗಪ್ರೈ ಅಂತ ಹಾ. ಯಜಮಾನ್ರು. ಹಾ. ಅದೆಲ್ಲ ಒಳ್ಳೆ ಪಾಸ್ ಮಾಡ್ಕೊಂಡು ಬಂದೆ. ಹ್ಮ್. ಅಲ್ಲಿ ಆವಾಗ ಮುಖ್ಯ ಹಾಸ್ಯಗಾರರಾಗಿ ಪೆರುವಾಯಿ ನಾರಾಯಣ್ ಭಟ್ ಅಂತ. ಹಾ. ಅವ್ರಿಗೆ ಒಂದ್ ದಿವಸ ಹುಷಾರಿರ್ಲಿಲ್ಲ. ಹಾ. 1 ವಾರ ಮೇಳಕ್ಕೆ ಬರ್ಲಿಲ್ಲ ಅವರು. ಹಾ. ಅವ್ರದ್ದೊಂದು ವೇಷ ಇತ್ತು. ಹಾ. ಆಮೇಲೆ ಸೀತಾರಾಮ್ ಕುಮಾರ್ ಇದ್ರು, ಬಂಟ್ವಾಳ ಜಯರಾಮಾಚಾರ್ಯ ಇದ್ರು. ಹಾ. ಅವ್ರಿಗೆ ಅವ್ರ ವೇಷವೇ ಇತ್ತು. ಇದು ಮಾಡ್ಲಿಕ್ಕೆ ಜನ ಇಲ್ಲ ಅಂತ ನಂಗೆ ಹಾಕಿ ಬಿಟ್ರು. ಹೊಸ ಪ್ರಸಂಗ. ಹೌದು. ಆ ಕಾಲದಲ್ಲಿ ಹೊಸ ಹೌದು, ಪ್ರಸಂಗ. ಹೌದು. ಹಾ. ನೆನ್ಪಿದೆ ಯಾವ ಪ್ರಸಂಗ ಅಂತ? ಅದು ನಂಗೆ ಈಗ ನೆನಪಾಗುದಿಲ್ಲ. ಹಾ. ಸರಿ. ಅದೊಂದು ಎಂತ ಕೆಂಚನೆ ಅಂತ ಒಂದು ಪಾತ್ರ ಪದ. ಹಾ. ಅದನ್ನು ಕೊಟ್ರು. ಹಾ. ಕೊಟ್ಟ ಮೇಲೆ ಅದನ್ನು ಒಳ್ಳೇದು ಮಾಡಿದೆ ನಾನು. ಹ್ಮ್. ಕಡೆ ಅವರು 1 ವಾರ ಬಿಟ್ಟು ಅವ್ರು ಬಂದ್ರು. ಹಾ. ಬಂದ್ಮೇಲೆ ನನ್ನ ಪಾತ್ರ ಪುನಃ ಅವರಿಗೆ ಬಿಟ್ಟುಕೊಟ್ಟೆ. ಬೋಪಣ್ಣವ್ರೆ, ಯಕ್ಷಗಾನಕ್ಕೆ ಪ್ರಥಮವಾಗಿ ನೀವು ಅಳದಂಗಡಿ ಮೇಳ, ಆನಂತರ ಕದ್ರಿ ಮೇಳಕ್ಕೆ ಹೋಗ್ತೀರಾ. ಮತ್ತೆ ಯಾವ ಮೇಳದಲ್ಲಿ ತೆಂಕುತಿಟ್ಟಿನಲ್ಲಿ ನೀವು ತಿರುಗಾಟ ಮಾಡ್ತೀರಾ? ಆಮೇಲೆ ಕದ್ರಿ ಮೇಳದಲ್ಲಿ ಸುಮಾರು 7 ವರ್ಷ ಏನೋ ತಿರುಗಾಟ ಆಯ್ತು. ಹಾ. ಕದ್ರಿಯಲ್ಲಿ. ಕದ್ರಿ ಮೇಳದಲ್ಲಿ. ಆಮೇಲೆ ಮನೋಹರ್ ಕುಮಾರ್ ಅವರು ಹಾ. ಮದವೂರು ಮೇಳವನ್ನು ಪ್ರಾರಂಭ ಮಾಡಿದ್ರು. ಹಾ. ಅವಾಗ ನಮ್ಮನ್ನು ಕೆಲವು ಮಂದಿಯನ್ನು ಒಟ್ಟಾಗಿ ಅವರು ಕರ್ಕೊಂಡು ಹೋದ್ರು ಅಲ್ಲಿ. ಅಲ್ಲಿ ಕರ್ಕೊಂಡು ಹೋದ್ರು. ಹೌದು. ಅವರದೇ ಯಜಮಾನಿಕೆ. ಅವರ ಯಜಮಾನಿಕೆ. ಅವರು 4 ಜನ ಪಾರ್ಟ್ನರ್ಶಿಪ್ ಅಲ್ಲಿ ಮೇಳ ಮಾಡಿದ್ದು. ಹಾ. ಮನೋಹರ್ ಕುಮಾರ್ ನನ್ನನ್ನು ಕರ್ಕೊಂಡು ಹೋದ್ರು. ಹಾ. ಅವಾಗ ಗೆಜ್ಜೆ ಪೂಜೆ, ಪೂತ ಪೂಜೆ, ಹಾ. ಇಂಥ ಪ್ರಸಂಗ ಎಲ್ಲ ಒಳ್ಳೆ ಆಗ್ತಾ ಇತ್ತು. ಪ್ರಸಂಗಗಳು, ಹೆಸರು ಮಾಡಿರುವಂತಹ ಪ್ರಸಂಗಗಳು. ಗೆಜ್ಜೆ ಪೂಜೆ ಪ್ರಸಂಗದಲ್ಲಿ ಹಾ. ಆ ಮಾಯಿಲ ಅನ್ನೋ ಒಂದು ಪಾತ್ರ ಇತ್ತು. ಹಾ. ಅದು ಮನೋಹರ್ ಕುಮಾರ್ ಒಟ್ಟಿಗೆ ಹೋಗುದು. ಹಾ. 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 ಅದು ನಂಗೆ ಹಾಕಿದ್ರು. ಹಾ. ಹಾ. ಅದು ಕ್ಲಿಕ್ ಆಯ್ತು, ಒಳ್ಳೆ ಹೆಸರು ಬಂತ ಅದ್ರಲ್ಲಿ. ಆ ಸಂದರ್ಭದಲ್ಲಿ. ಹೌದು. ಮಾಯಿಲ ಈಗಲೂ ಕಡಬಪ್ಪು ಮಾಯಿಲ ಅನ್ನೋದು ಹಾ. ತೆಂಕಲ್ಲೆಲ್ಲ. ಬೋಪಣ್ಣನವರೇ, ಸರಿ ಹೇಳಿ. 10 ವರ್ಷಗಳ ಕಾಲ ತೆಂಕುತಿಟ್ಟಿನಲ್ಲಿ ನೀವು ತಿರುಗಾಟವನ್ನು ಮಾಡ್ತೀರಾ. ಹೌದು. ಆನಂತರ ನೀವು ಬಡಗುತಿಟ್ಟಿಗೆ ಪಾದಾರ್ಪಣೆಯನ್ನು ಮಾಡ್ತೀರಾ. ಸರಿ. ಬಡಗುತಿಟ್ಟಿಗೆ ಬರ್ಲಿಕ್ಕೆ ಕಾರಣ, ಅಥವಾ ನಿಮಗೆ ತೆಂಕುತಿಟ್ಟಿನಿಂದ ಇಲ್ಲಿಗೆ ಬರ್ಲಿಕ್ಕೆ ಏನಾದ್ರೂ ಸಮಸ್ಯೆಗಳಾಯ್ತು, ಇಲ್ಲ. ಅಥವಾ ಯಾವ ಉದ್ದೇಶಕ್ಕಾಗಿ ಬಡಗುತಿಟ್ಟಿಗೆ ನೀವು ಬಂದ್ರಿ? ನಾನು ಬಡಗುತಿಟ್ಟಿಗೆ ಅದೇ ಬರ್ಬೇಕಂತ ನಂಗೆ ಕನ ಮನ್ಸಲ್ಲೇ ಎನಿಸಿದವನಲ್ಲ. ಹಾ. ಅದೊಂದು ರೀತಿಯಿಂದ ಟೌನ್ ಹಾಲಲ್ಲಿ ಒಂದು ಆಟ ಇತ್ತು. ಹ್ಮ್. ಟೆಂಟ್ ಇದು ಟಿಕೆಟ್ ಇದ್ದು. ಹಾ. ಆ ಆಟಕ್ಕೆ ಕರುಣಾಕರ್ ಶೆಟ್ರು ಹ್ಮ್. ಮತ್ತೆ ಇಲ್ಲಿ ಪ್ರಭಾಕರ್ ಶೆಟ್ರು ಅಂತ ಇಲ್ಲಿ ಮಂದರ್ತಿಯವರು ಹಾ. ಎಲ್ಲ ಬಂದಿದ್ರು. ಹಾ. ಅವರು ನನ್ನ ವೇಷವನ್ನು ಕಂಡು ಹಾ. ಒಳ್ಳೆ ಹಾಸ್ಯಗಾರ, ನಮ್ಮ ಒಂದು ಬಡಗಿ ಅಂತ ಹಾಸ್ಯ ಬೇಕು ಅಂತ ಹ್ಮ್. ಕರುಣಾಕರ್ ಶೆಟ್ರು ಮಾತಾಡಿ ಹಾ. ನನ್ನನ್ನು ಕರ್ಕೊಂಡು ಬಂದದ್ದು. ಇಲ್ಲಿವರೆಗೆ ಆವಾಗ 91, 92ರಲ್ಲಿ ಮಂದರ್ತಿಯ 2ನೇ ಮೇಳ ಪ್ರಾರಂಭ ಆಗಿತ್ತು ಇಲ್ಲಿ. ಹಾ. ಹಾಸ್ಯಕ್ಕೆ ಒಂದು ಜನ ಬೇಕಿತ್ತು 2ನೇ ಮೇಳಕ್ಕೆ. ಹಾ. ನನ್ನನ್ನು ಕರ್ಕೊಂಡು ಬಂದು ಮಂದರ್ತಿಗೆ ಸೇರಿಸಿದ್ರು ಕರುಣಾಕರ ಶೆಟ್ರು. ಹಾ. ಮಂದಾರ್ತಿಗೆ ಸೇರುವ ಮೊದಲು 1 ತಿಂಗಳು ಪೆರಡೂರು ಮೇಳದಲ್ಲಿ ನಾನು ತಿರುಗಾಟ ಮಾಡಿಯೇ ಬಂದದ್ದು ಇಲ್ಲಿಗೆ. ಆವಾಗ ಸಿರಿ ಸಂಪಿಗೆ ಅನ್ನೋ ಪ್ರಸಂಗ ಅಲ್ಲಿ ಆಗ್ತಿತ್ತು. ಐರೋಡಿ ಅವರೊಟ್ಟಿಗೆ ನನ್ನೊಂದು ಸಾಹೇಬನ ಪಾತ್ರ, ಅವ್ರದ್ದು ಮೈನ್ ಸಾಹೇಬ, ಒಟ್ಟಿಗೆ ಒಂದು ಸಾಹೇಬನ್ ಪಾತ್ರ. ಅದು ದಾರೇಶ್ವರಿಗೆ ಭಾರಿ ಖುಷಿ ಕೊಟ್ಟ ಪಾತ್ರ. ಆಮೇಲೆ ಚೈತ್ರ ಚಂದನ ಅಂತ ಅದೇ ವರ್ಷ ಆಗ್ತಾ ಇತ್ತು. ಅದ್ರಲ್ಲಿ ಒಂದು ಮಂತ್ರವಾದಿಯ ಪಾತ್ರ ಇತ್ತು. ಆ ಮಂತ್ರವಾದಿ ಪಾತ್ರವನ್ನು ನಾನು ಮಾಡಿದೆ, ಅದು ಒಳ್ಳೇದಾಗಿದೆ. ಕಡೆ ಒಂದ್ ದಿವಸ ದಾರೇಶ್ವರರು ಹೇಳಿದ್ರು, ನಾನು ಅಲ್ಲಿ ಬಿಟ್ಟು ಬಂದ ಮೇಲೆ, ಮಾರೆ ಆ ಒಂದು ಪಾತ್ರವನ್ನು ತುಂಬಿಸುವುದಕ್ಕೆ ಯಾರಿಂದಲೂ ಆಗ್ಲಿಲ್ಲ, ನೀನು ಬಿಟ್ಟು ಹೋದ್ಮೇಲೆ ಅಷ್ಟು ಒಳ್ಳೇದು ಮಾಡಿದ್ಯ ಅದನ್ನು. ದಾರೇಶ್ವರ ಭಾಗವತರವರು ನಿಮ್ಮನ್ನ. ಹೌದು, ದಾರೇಶ್ವರಿಗೆ ನನ್ನ ಮೇಲೆ ಭಾರಿ ಪ್ರೀತಿ.
ಆಮೇಲೆ ಅಲ್ಲಿಂದ ಮಂದರ್ತಿ ಮೇಳ ಪ್ರಾರಂಭ ಆಯ್ತು. ಹ್ಮ್ ಇಲ್ಲಿ ಬಂದೆ. ಹಾ. ಇಲ್ಲಿ ಬಂದ ವರ್ಷ ಎಂ.ಕೆ. ರಮೇಶ್ ಆಚಾರ್ಯರು ಹಾ ಮುಖ್ಯ ಶ್ರೀವೇಶ, ಹಾ ಕೆದಲೆ ಜಯರಾಮ್ ಭಟ್ ಅಂತ ಎರಡನೇ ಶ್ರೀವೇಶ, ಹಾ. ಮತ್ತೆ ಅವರು ಕೂಡ ತೆಂಕಿನಿಂದ ಬಡಗಿಗೆ ಬಂದ ಹೌದು 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 ಎಂ.ಕೆ. ರಮೇಶ್ ಆಚಾರ್ಯ ಕೂಡ ತೆಂಕಿನಿಂದ ತೆಂಕು ಬಡಗು ಎರಡರ ಕಲಾವಿದರು. ಹೌದು ಹೌದು ಬಂದವರು. ಹಾ ಆ ವರ್ಷ ಪಾಪಣ್ಣ ವಿಜಯ ಗುಣಸುಂದರಿ ಅಂತ ಪ್ರಸಂಗ ಆಯ್ತು ಹಾ ಇಲ್ಲಿ. ಹಾ ಅವ್ರದ್ದು ಗುಣಸುಂದರಿ, ನಂದು ಪಾಪಣ್ಣ. ಹಾ ಎಲ್ಲಿ ಹೋದ್ರು ಒಂದು ವರ್ಷ ಅದೇ ಪ್ರಸಂಗ ಇಲ್ಲಿ ಓಡಿತ್ತು. ಹಾ. ಆಗಿನ ಪ್ರಧಾನ ಭಾಗವತರಾಗಿ ಹಿರಣ್ಯಾಚಾರ್ಯರು, ಕಿಗ್ಗ ಹಿರಣ್ಯ. ಹಣ್ಣುಗಾಣಿಗರಂತ ಹಾ ಪ್ರಥಮ ಭಾಗವತರು, ಹಾ. ಎರಡನೇ ಹಿರಣ್ಯಾಚಾರ್ಯರು. ಹಾ. ಮಂದರ್ತಿ ಮೇಳಕ್ಕೆ ನೀವು ಪಾದಾರ್ಪಣೆ ಮಾಡ್ತೀರಾ. ಹ್ಮ್ ಆ ಸಂದರ್ಭದಲ್ಲಿ ನೀವು ಪ್ರಧಾನ ಹಾಸ್ಯಗಾರರಾಗಿಯೇ ಪಾದಾರ್ಪಣೆ ಮಾಡಿದ್ರ? ಹೌದು, ಪ್ರಧಾನ ಹಾಸ್ಯಗಾರರಾಗಿ ಪಾದಾರ್ಪಣೆ. ಅಲ್ಲಿ ಎರಡನೇ ಹಾಸ್ಯ ನಂದು ಇದ್ದದ್ದು ತೆಂಕಲ್ಲಿ. ಹಾ ಪ್ರಧಾನ ಹಾಸ್ಯಗಾರರಾಗಿ ಸೀತಾರಾಮ್ ಕುಮಾರ್ ಇದ್ದದ್ದು. ಹಾ. ಇಲ್ಲಿ ಬರುವಾಗ ಪ್ರಧಾನ ಹಾಸ್ಯಗಾರರ ಆ ಜಾಗವನ್ನೇ ನಂಗೆ ಇಲ್ಲಿ ಕೊಟ್ಟಿದ್ದಾರೆ. ಸಂತೋಷ. ಪೋಪಣ್ಣ, ಪ್ರಧಾನ ಹಾಸ್ಯಗಾರ ಜಾಗವನ್ನು ನಿಭಾಯಿಸುವುದು ಅಷ್ಟು ಸುಲಭ ಅಲ್ಲ. ಒಬ್ಬ ಹಾಸ್ಯಗಾರ ಆಗ್ಬೇಕು ಅಂತಾದ್ರೆ ಅವನ ಜೀವನದಲ್ಲಿ ತುಂಬಾ ನೋವುಗಳಿರ್ಬೇಕು ಅಂತ ನಾವು ಹೊರಗಡೆ ಕೇಳ್ಪಟ್ಟಿದ್ದೇವೆ. ಹೌದು. ಈ ನೋವುಗಳು ನಿಮಗೆ ಕುಟುಂಬ ವ್ಯವಸ್ಥೆಯಲ್ಲಾಗ್ಲಿ ಹೊರಗಡೆಯಲ್ಲಾಗ್ಲಿ ಏನಾದ್ರೂ ಹೆಚ್ಚಿನಾಗಿ ನೀವು ಮರೆಯಲಾಗಂತಹ ನೋವುಗಳು ಉಂಟಾ ನಿಮ್ಮಲ್ಲಿ? ತುಂಬಾ ಉಂಟು. ಅದ್ರಲ್ಲಿ ಒಂದು ನೋವು ಅಂದ್ರೆ ಅದು ಹೇಳುವಂತದ್ದಲ್ಲ. ಈಗಲೂ ನನ್ನ ಮನಸ್ಸಲ್ಲಿ ಇದು ಕೊರೀತಾ ಉಂಟು. ಹಾ ಯಾಕಂದ್ರೆ ಮಂದರ್ತಿ ಮೇಳದಲ್ಲಿ ನಾನು ತಿರುಗಾಟ ಮಾಡ್ತಾ ಇರುವಾಗ ಹಾ ನಮ್ಮ ಅಮ್ಮನಿಗೆ ಹುಷಾರಿರ್ಲಿಲ್ಲ. ಹಾ ಕಡೆ ಒಂದ್ ದಿವ್ಸ ಹೋದೆ. ಹಾ. ಹೋಗಿ ಅವ್ರನ್ನ ಕಂಡ ಆಸ್ಪತ್ರೆಗೆಲ್ಲ ಕರ್ಕೊಂಡೋಗಿ ಔಷಧಿ ಎಲ್ಲ ಮಾಡಿಸಿ ಹಾ. ಕಡೆಗೆ ಸ್ವಲ್ಪ ಹುಷಾರಾದ್ರು. ಒಂದ್ 2 ದಿವ್ಸ ರಜೆ ಮಾಡಿ ನಾನು ಹೋದವ. ಹಾ. ರಜೆ ಮುಗಿಸಿ ಮೇಳಕ್ಕೆ ಬಂದೆ. ಹಾ. ಮೇಳಕ್ಕೆ ಬಂದು ಆವಾಗ ಈ ಫೋನಿನ ವ್ಯವಸ್ಥೆ ಇಲ್ಲ. ಹೌದು, ಪತ್ರ ಈಗಿನ ಮೊಬೈಲ್ ಯಾವ್ದು ಇಲ್ಲ. ಯಾವ್ದು ಇಲ್ಲ. ಲ್ಯಾಂಡ್ ಫೋನ್ ಇತ್ತು. ಹಾ, ಅದು ಎಲ್ಲಾದ್ರೂ ಒಂದು ದೊಡ್ಡವರ ಮನೆಯಲ್ಲೆಲ್ಲ ಇರುವುದು. ಹಾ ನಮ್ದು ಚಕ್ರ ಮೈದಾನಲ್ಲಿ ಆಟ. ಹಾ ನನ್ನ ಅಮ್ಮ ತೀರಿ ಹೋಗಿದ್ದಾರೆ. ಹಾ ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಫೋನ್ ಬಂತು. ಹಾ ದೇವಸ್ಥಾನದವರು ಎಲ್ಲೆಲ್ಲಿ ಫೋನ್ ಕಾಂಟ್ಯಾಕ್ಟ್ ಮಾಡಿದ್ರು ಸಿಕ್ಕಿಲ್ಲ. ಹಾ ಕೊನೆಗೆ ಯಾರ್ದೋ ಒಂದು ಮನೆಗೆ ಒಂದು ಫೋನ್ ಕಾಲ್ ಸಿಕ್ಕಿತ್ತಂತೆ. ಹಾ. ಅವ್ರಿಗೆ ಹೇಳಿದ್ರು, ಹಾ. ಈ ಮೇಳದ ಹತ್ರ ಹೋಗಿ ಇಂಥವ್ರ ತಾಯಿ ತೀರಿ ಹೋಗಿದ್ದಾರೆ ಅಂತ ಹೇಳಿ ಅಂತ. ಹಾ ಅವ್ರ ಕಡೆಗೆ ನಮ್ಮ ಆಟದ ಹತ್ರ ಬಂದು ಅಲ್ಲಿ ಆಟದ ಮನೆಯವ್ರಲ್ಲಿ ಹೇಳಿದ್ರು. ಹಾ ಆಟದ ಮನೆಯವರು ನಮ್ಮ ಮ್ಯಾನೇಜರ್ಗೆ ಹೇಳಿದ್ರು. ಹಾ ನಾನು ಅವಾಗ ಸ್ಥಾನಕ್ಕೆ ಹೋಗಿದೆ ಅಲ್ಲಿ ಒಂದು ಹೊಳೆಗೆ. ಹಾ. ನಾವು ಸುಮಾರು ಹುಡುಗರು ಎಲ್ಲ ಇದ್ರು. ಹಾ ಸ್ಥಾನಕ್ಕೆ ಹೋದ ಕೂಡಲೇ ಅಲ್ಲಿ ಬಂದು ಹೇಳಿದ ಕೂಡಲೇ ಅಲ್ಲಿಂದ ಹೊರಟೆ. ಚಕ್ರ ಮೈದಾನಿಯಲ್ಲಿ ಕಡಬೆಯಲ್ಲಿ ಪುತ್ತೂರು ಸುಬ್ರಹ್ಮಣ್ಯ ಸಮೀಪದ ಕಡಬ. ಆವಾಗ ವೆಹಿಕಲ್ ವ್ಯವಸ್ಥೆ ಇಲ್ಲ, ಟೈಮ್ ಸರಿ ಬಸ್ ಇಲ್ಲ, ಹಾ. ಒಂದೊಂದು ಬಸ್ ಇರುವುದು. ಹಾ. ಅಂತೂ ಅಲ್ಲಿಂದ ಹೊರಟು ಬಂದವ ಉಪ್ಪಿನಂಗಡಿ ಮುಟ್ಟುವಾಗ 10 ಗಂಟೆ ರಾತ್ರಿ ಆಯ್ತು. ಆ ನಂತರ ಏನಾಯ್ತು? 10 ಗಂಟೆ ರಾತ್ರಿ ನಂತರ ಮತ್ತೆ ಏನ್ ಮಾಡುವುದಂತ ಅತ್ತಿತ್ತು ನೋಡುವಾಗ ಅಲ್ಲಿ ಒಬ್ರು ಹೂವಿನ ಅಂಗಡಿಯವರು, ನಮ್ಮ ಒಳ್ಳೆ ಪರಿಚಯದವರು, ಹಾ ಮೊದ್ಲು ನಾನು ಟೆಂಟ್ ಮೇಳದಲ್ಲಿ ಇರುವಾಗ, ಹಾ ಅವ್ರ ಕಡೆಗೆ ಒಂದು ಕಾರ್ ಮಾತಾಡಿಸಿ ಕೊಟ್ರು. ಹಾ ಆ ಕಾರ್ ಬಾಡಿಗೆ ಮಾಡ್ಕೊಂಡು ಹೋದೆ. ಹಾ ಆವಾಗ ಮುಂಚಿನ ದಿವಸ ತೀರಿ ಹೋದ್ದಮ್ಮ. ಮರು ದಿವಸ ಒಂದು ಇಡೀ ಇಟ್ಟಿದ್ದಾರೆ. ಹಾ ಕಡೆಗೆ ಹೇಳಿದ್ರಂತೆ, ಇನ್ನು ಇಡುದು ಬೇಡ, ಕಾಯುದು ಬೇಡ, ಹಾ. ಸುಡುವ ಅಂತ. ನಾನು ಸಾಧಾರಣ 11-11:30ವರೆಗೆ ಮನೆಗೆ ಮುಟ್ಟುವಾಗ ಅಮ್ಮನ್ನು ಸುಟ್ಟಾಗಿದೆ. ನಿಮ್ಗೆ ತಾಯಿಯ ಕೊನೆಯ ಮುಖವನ್ನು ನೋಡುವ ಅವಕಾಶ ಸಿಕ್ಲಿಲ್ಲ. ಆಗ್ಲಿ ಪೋಪಣ್ಣ, ನಿಮ್ಮ ಜೀವನದ ಒಂದು ದುಃಖಕರ ಅಂತಹ ಘಟನೆ ಇದು. ಆ ನಂತರ ನೀವು ಮಂದಾರ್ತಿ ಮೇಳಕ್ಕೆ ಮತ್ತೆ ಬಂದು ಸೇರ್ಕೊಂಡು ಮಂದಾರ್ತಿ ಮೇಳದಲ್ಲಿ ವೇಷವನ್ನು ಮಾಡ್ತಾ ಮುಂದುವರಿತೀರಾ. ಹೌದು. ಮಂದಾರ್ತಿ ಮೇಳದಲ್ಲಿ ನಡೆದಂತಹ ಸಿಹಿ ಹಾಗೂ ಕಹಿ ಘಟನೆಗಳು ಏನಾದ್ರು ನೆನಪಿಸುವುದಾದ್ರೆ? ಅಲ್ಲ, ನಂಗೆ ಕಹಿ ಘಟನೆ ಅಂತ ಆಗ್ಲಿಲ್ಲ ಮಂದಾರ್ತಿ ಮೇಳದಲ್ಲಿ. ಮಂದಾರ್ತಿ ಮೇಳದ ಯಜಮಾನ್ರು ತನಯನ್ ಶೆಟ್ರು, ಅವ್ರು ಭಾರಿ ಪ್ರೀತಿಯಿಂದ ನಮ್ಮನ್ನು ಕಂಡವರು. ಅವ್ರ ಮನೆಯಲ್ಲಿಯೂ ಹಾಗೆ, ಅವರ ಹೆಂಡತಿಯೂ ಹಾಗೆ, ನನ್ನನ್ನು ಮಗನ್ ತರವೇ ಅವ್ರು ಕಂಡ್ಕೊಂಡವ್ರು. ನಾನೊಂದ್ಸಲ ಮೇಳ ಬಿಡುವುದಂತ ತೀರ್ಮಾನ ಮಾಡಿದೆ. ಬೇರೆ ಮೇಳಕ್ಕೆ ಸುಮಾರು ಮೇಳದಿಂದ ಕರೆ ಬಂದಿತ್ತೆ ಅವಾಗ, ಸಾಲಿಗ್ರಾಮದಿಂದ ಎಲ್ಲ. ಆವಾಗ ನೀನು ಮನೆ ಮಗ ಇದ್ದಂಗೆ ಮಾರೆ, ನೀನು ಬಿಟ್ಟು ಹೋಗ್ಬೇಡ ಅಂದ್ರು. ಕಡೆಗೆ ಇಲ್ಲೇ ಉಳ್ದೆ. ಅವತ್ತಿಂದ ಇಲ್ಲಿವರೆಗೆ ಅಮ್ಮನ ಸೇವೆ ಮಾಡ್ಕೊಂಡು ಇಲ್ಲೇ ಇದ್ದೇನೆ. ಸುಮಾರು 32 ವರ್ಷಗಳ ಕಾಲ ಮಂದಾರ್ತಿ ಮೇಳದಲ್ಲಿ ನೀವು ಇಲ್ಲಿಯವರೆಗೆ ಇದ್ದೀರಾ. ಮಂದಾರ್ತಿ ಮೇಳದಲ್ಲಿ ಇದ್ದೀರಾ. ಆಗ್ಲಿ ಪೋಪಣ್ಣ, ನೀವು ನಿಮ್ಮ ಜೀವನದ ಬಗ್ಗೆ ಹೇಳಿದ್ದೀರಾ. ನಿಮ್ಮ ಸಿಬ್ಬಂದಿ ವರ್ಗದವರು ಎಲ್ಲರೂ ನಿಮ್ಗೆ ಇಷ್ಟೆಲ್ಲ ಸಹಕಾರವನ್ನು ಮಾಡಿದ್ದಾರೆ. ಮಂದಾರ್ತಿ ಮೇಳಕ್ಕೆ ಬಂದ ಮೇಲೆ ನಿಮಗೆ ಎದುರಾದಂತಹ ಕಷ್ಟಕರ ಅಂತಹ ವೇಷಗಳು, ಪಾತ್ರಗಳು? ಇಲ್ಲ, ನನಗೆ ಯಾವ ವೇಷ ಕಷ್ಟ ಅಂತ ಯಾವುದೂ ಇಲ್ಲ. ನಾನು ಬಂದ ಪ್ರಥಮದಲ್ಲಿ ಆವಾಗ ಮೊಳವಳ್ಳಿ ಹಿರಿಯ ನಾಯಕರಂತ ಇದ್ರು.
ಅವರಲ್ಲಿ ನಾನೆಲ್ಲ ಕೇಳ್ತಿದ್ದೆ ಇಲ್ಲಿಯ ನಡೆಗಳನ್ನು. ಹಾ ಅವ್ರಿಗೆಲ್ಲ ಪೌರಾಣಿಕ ಪ್ರಸಂಗದ ಹಾಸ್ಯದ ನಡೆ ಎಲ್ಲ. ಒಂದ್ ದಿವಸ ಕನಕಾಂಗಿ ಕಲ್ಯಾಣದ್ದು ಬಡಿಸುವ ದೂತ ಹಾ. ಅದು ಅವರೇ ಮಾಡಿ ರಂಗಸ್ಥಳಕ್ಕೆ ಅವರೇ ವೇಷ ಮಾಡಿ ಹೋಗಿ ಹಾ. ಆ ವೇಷವನ್ನು ಮಾಡಿ ಹೀಗೆ ಮಾಡ್ಬೇಕಂತ ತೋರಿಸಿಕೊಟ್ಟಿದ್ದಾರೆ. ತೋರಿಸಿಕೊಟ್ಟಿದ್ರು. ಹೌದು. ಹಾ ಆ, ಅಂತ ಕಲಾವಿದರ ಸಹಕಾರ ಒಳ್ಳೇದಿದ್ದ ಕಾರಣ ಹಾ. ನಮಗೆ ಈ 32 ವರ್ಷ ಇಲ್ಲಿ ತಿರುಗಾಟ ಮಾಡ್ಲಿಕ್ಕೆ ಅನುಕೂಲ ಆಯ್ತು. ಸಂತೋಷ. ಓಪಣ್ಣನವರೇ, ಹೇಳಿ. ನೀವು ಇಷ್ಟು ವರ್ಷ ಹಾಸ್ಯ ಕಲಾವಿದರಾಗಿ ತಿರುಗಾಟವನ್ನು ಮಾಡಿದವರು. ಹೌದು. ಅಂದಿನ ಹಾಸ್ಯಕ್ಕೂ ಇಂದಿನ ಹಾಸ್ಯಕ್ಕೂ ಅಜಗಜಾಂತರವಾದಂತಹ ವ್ಯತ್ಯಾಸವನ್ನು ಕಾಣಬಹುದಂತೆ. ಉಂಟು. ಈಗಿನ ಕೆಲವು ಯುವ ಹಾಸ್ಯಗಾರರು ವೈಯಕ್ತಿಕ ಮಾತುಗಳು ರಂಗಸ್ಥಳದಲ್ಲಿ ಆಡುವುದು, ಅಥವಾ ರಾಜಕೀಯದ ಕುರಿತು ಮಾತಾಡುವುದು, ಇಲ್ಲ ಒಬ್ಬ ವ್ಯಕ್ತಿಯನ್ನು ಕುರಿತು ಹಾಸ್ಯವನ್ನು ಮಾಡುವುದು. ಪ್ರಜ್ಞಾವಂತ ಪ್ರೇಕ್ಷಕರು ಇದನ್ನೆಲ್ಲ ಒಪ್ಪುವುದಿಲ್ಲ. ಪೌರಾಣಿಕ ಪ್ರಸಂಗಕ್ಕೆ ಇಂಥದ್ದೇ ಆದಂತಹ ಒಂದು ಚೌಕಟ್ಟುಗಳು ಉಂಟು. ಈ ವ್ಯತ್ಯಾಸಗಳನ್ನು ಕಂಡಾಗ ನಿಮ್ಮ ಅನಿಸಿಕೆ ಏನು ಅನಿಸ್ತದೆ? ಈಗ ನಾವು ಹಾಸ್ಯ ಮಾಡ್ತಾ ಇದ್ದವರು ಮೊದ್ಲಿಂದ. ನಾವಂದ್ರೆ ಯಕ್ಷಗಾನ ಒಂದು ಚೌಕಟ್ಟು ಅಂತ ಉಂಟು. ಹೌದು. ಆ ಚೌಕಟ್ಟಿಂದ ಹೊರಗೆ ಹೋದವರಲ್ಲ. ಸರಿ. ಯಾವ ಒಂದು ಹಾಸ್ಯ, ಈಗ ರಾಜ್ಯ ಹಾಸ್ಯ ಅಂತ, ಅದು ರಾಜ್ಯ ಹಾಸ್ಯದ ತರವೇ ಇರ್ಬೇಕು. ಮತ್ತೆ ಸ್ವಲ್ಪ ಹುಡುಗಾಟಿಕೆ ಹಾಸ್ಯ ಅಂದ್ರೆ ಹಾಗೆ ಇರ್ಬೇಕು. ಅದನ್ನು ಬಿಟ್ಟು ನಾವು ಈ ರಾಜ್ಯಕ್ಕೆ ತಕೊಳ್ಳುದು, ಆಮೇಲೆ ವೈಯಕ್ತಿಕವಾದ ವಿಷಯಗಳನ್ನು ಹಾಕುದು, ಅದು ಈ ಪೌರಾಣಿಕ ಪ್ರಸಂಗಕ್ಕೆ ಸರಿಯಲ್ಲ. ರಂಗಸ್ಥಳದಲ್ಲಿ ಎದುರು ಕಲಾವಿದನ್ನು ಹೀಯಾಳಿಸಿ ಮಾತಾಡುವುದು ಅದು ಸರಿಯಲ್ಲ ಅನ್ನೋದು ನಾನು. ಯಾಕಂದ್ರೆ ಒಬ್ಬ ರಾಜ, ಒಬ್ಬ ಆಳು, ಅವ ಆಳುವಾಗಿಯೇ ಇರ್ಬೇಕು. ಅವ ರಾಜ ಆಗಬಾರ್ದಲ್ಲಿ. ಸರಿ. ಅವ ರಾಜ ಆದ್ರೆ ಅದು ಹಾಸ್ಯವೇ ಅಲ್ಲ ಅದು. ಅವನಿಗೆ, ಆ ರಾಜನಿಗೆ ನಾವು ಮರ್ಯಾದೆ ಕೊಟ್ಟು ಅವನು ಹೇಳಿದ್ದನ್ನು ನಾವು ಕೇಳ್ಕೊಂಡಿರುವುದು, ಅದು ಅಲ್ಲಿ ಒಂದು ಸಂಭಾಷಣೆಗೆ ಒಳಪಟ್ಟದ್ದು. ಹೌದು. ಅದು ಬಿಟ್ಟು ಅವನಿಂದ ನಾವು ಎತ್ತರಕ್ಕೆ ಹೋಗ್ಬೇಕಂತ ಇದ್ದ ಸಾಹಿತ್ಯವನ್ನೆಲ್ಲ ತಕೊಂಡು ಬಂದ ಹಾಸ್ಯಕ್ಕೆ ಹಾಕಿದ್ರೆ ಅದು ಹಾಸ್ಯ ಆಗುವುದಿಲ್ಲ. ಸತ್ಯ. ಹಾಸ್ಯದ ಒಂದು ಹಾಸ್ಯಕ್ಕೆ ಒಂದು ಚೌಕಟ್ಟು ಉಂಟು, ಇಷ್ಟೇ ಅಂತ. ಅದನ್ನು ಮೀರಿ ಹೋಗಬಾರ್ದು. ಈಗ ಟೆಂಟ್ ಮೇಳದಲ್ಲಿ ಆದ್ರೆ ಅದು ಟೆಂಟ್ ಮೇಳ, ಅವರು ಹಾಗೆ ಮಾತಾಡದಿದ್ರೆ ಅಲ್ಲಿ ದುಡ್ಡು ಆಗುದಿಲ್ಲ, ಕಲೆಕ್ಷನ್ ಆಗುದಿಲ್ಲ. ಅವ್ರು ಏನೆಲ್ಲ ಸರ್ಕಸ್ ಮಾಡ್ತಾರೆ. ಹೊಸ ಪ್ರಸಂಗಕ್ಕೆ ಅನುಕೂಲವಾಗಿ ಮಾಡಬೇಕಾಗುವುದು ಅನಿವಾರ್ಯ. ಇದು ಪೌರಾಣಿಕ ಪ್ರಸಂಗ. ಪೌರಾಣಿಕ ಪ್ರಸಂಗಕ್ಕೆ ಹಿಂಗೆ ಅಂತ ಮೊದಲಿನಿಂದ ಮಾಡಿ ಇಟ್ಟಿದ್ದಾರೆ ಒಂದು ಹಾಸ್ಯಕ್ಕೆ ದಾರಿ. ಆ ದಾರಿಯಲ್ಲಿ ನಾವು ನಡ್ಕೊಂಡು ಹೋಗುದು. ನೀವು ಒಂದು ವೇಷ ಬಂತು ಅಂತ ಆದ್ರೆ, ಒಂದು ಪೌರಾಣಿಕ ಪ್ರಸಂಗದ ವೇಷ ಬಂತು ಅಂತ ಆದ್ರೆ, ಇಂಥವರ ಮಾರ್ಗದರ್ಶನವನ್ನು ಪಡೆದುಕೊಳ್ತೇನೆ ಅಂತಹ ಒಂದು ಹಿರಿಯ ಕಲಾವಿದರನ್ನು ನಾನು ಅನುಸರಿಸ್ತೇನೆ ಅಂತ ಯಾರಾದ್ರೂ ಇದ್ದಾರಾ? ಅನುಸರಿಸುವುದಂದ್ರೆ ನಾನು ಹೆಚ್ಚಾಗಿ ಬಂಟ್ವಾಳ ಜಯರಾಮಾಚಾರ್ಯರ ಹಾಸ್ಯವನ್ನು ಕಂಡವ. ಅವ್ರ ತರವೇ ಸ್ವಲ್ಪ ಎಲ್ಲ ಜನ ಹೇಳುದು ಬಂಟ್ವಾಳ ಜಯರಾಮಾಚಾರ್ಯರ ಹಾಸ್ಯ ತರವೇ ಆಗ್ತದೆ ಅಂತ. ಹೌದು. ಅವರು ಅಲ್ಲ, ನಂಗೆ ಅನುಕರಣೆ ನಾನು ಮಾಡುದಿಲ್ಲ. ಅನುಕರಣೆ ಇಲ್ಲ ನಂದು, ಯಾರ ಹಾಸ್ಯದ ಬಗ್ಗೆಯೂ ನಾನು ಅನುಕರಣೆ ಮಾಡುದಿಲ್ಲ. ನಂದೇ, ನನ್ನ ಸ್ವಂತವೇ. ನಾನು ನನ್ನಷ್ಟಕ್ಕೆ ಯೋಚನೆ ಮಾಡಿ ನಾನೇ ಒಂದು ಸೃಷ್ಟಿ ಮಾಡಿ ಅದನ್ನಲ್ಲಿ ರಂಗಸ್ಥಳದಲ್ಲಿ ಹಾಕುದು. ನಿಮ್ಮ ಬಗ್ಗೆ ಹೊರಗಡೆ ವಿಚಾರಿಸುವಂತ ಸಂದರ್ಭದಲ್ಲಿ ದೇವಿ ಮಾತ್ಮೆ ಪ್ರಸಂಗದಲ್ಲಿ ಒಂದು ಮದುವೆ ಬ್ರಾಹ್ಮಣ ಅಂತ ಈಗ ಕಾಲಮಿತಿ ಆದ ಕಾರಣ ಅದನ್ನು ಬಿಟ್ಟಿದ್ದಾರೆ. ಮೊದಲು ಜನಗಳು ಅದಕ್ಕಾಗಿ ಹಾತೊರಿತಾ ಇದ್ರು ಅಂತ ಕೇಳ್ಪಟ್ಟಿದ್ದೇನೆ ಹೊರಗಡೆ. ಆ ವೇಷದ ಕುರಿತು ನಿಮಗೆ ಏನ್ ಅನಿಸಿಕೆ ಅನಿಸ್ತದೆ? ಅಲ್ಲ, ವೇಷದ ಕುರಿತು ನಂಗೆ ಭಾರಿ ಸಂತೋಷ. ಯಾಕೆಂದ್ರೆ ದೇವಿ ಮಾತ್ಮೆಯಲ್ಲಿ ಅವಾಗ ಹಾಸ್ಯವೇ ಇರ್ಲಿಲ್ಲ ಅಂತ ಒಂದು ಹೇಳುವ ಸಮಯ ಇತ್ತು. ಹೌದು. ನಾನು ಬಂದ ಮೇಲೆ ದೇವಿ ಮಾತ್ಮೆಯಲ್ಲಿ ಹಾಸ್ಯ ಉಂಟು ಅನ್ನೋದನ್ನು ತೋರಿಸಿಕೊಟ್ಟೆ. ಯಾಕಂದ್ರೆ ಒಂದು ದೂತ, ವಿದ್ಯುನ್ಮಾಲಿ ದೂತ, ಆಮೇಲೆ ಒಂದು ಮಾಲಿನಿ ದೂತ, ಕಡೆಗೆ ಒಂದು ಕೋಣ ಕಟ್ಟುವ ದೂತ ಅಂತ ಇತ್ತ. ಹೌದೌದು. ಒಂದು ಬ್ರಾಹ್ಮಣ, ಮದುವೆ ಪುರೋಹಿತ, ಇಷ್ಟಿತ್ತು. ಇಷ್ಟ ಹಾಸ್ಯವನ್ನು ನಾನು ಒಬ್ಬನೇ ಮಾಡ್ಕೊಂಡು ಹೋಗ್ಬೇಕು. ಆವಾಗ ದೇವಿ ಮಾತ್ಮೆಯಲ್ಲಿ ಅದಕ್ಕೊಂದು ಇಷ್ಟ ಹಾಸ್ಯದ ಒಂದು ತುಣುಕನ್ನೆಲ್ಲ ತಂದು ಹಾಕಿ ದೇವಿ ಮಾತ್ಮೆಯಲ್ಲಿ ಹಾಸ್ಯ ಉಂಟು ಅನ್ನೋದನ್ನು ತೋರಿಸಿಕೊಟ್ಟಿದೆ ಆವಾಗ. ಸಂತೋಷ. ಈಗಿನವರು ಕೂಡ ಕೆಲವರು ಅದನ್ನೇ ಮಾಡ್ತಾ ಇದ್ದಾರೆ, ಅದೇ ನಡೆಯಲ್ಲಿ ಮಾಡ್ತಾ ಇದ್ದಾರೆ. ಕ್ಷೇತ್ರ ಮಾತ್ಮೆಯಲ್ಲಿ ಹಾಸ್ಯವೇ ಇರ್ಲಿಲ್ಲ. ಒಂದು ದೂತ, ನಾನು ಬರುವಾಗ 1ನೇ ಮೇಳದಲ್ಲಿ ಮಹಾಬಲ ಹಾಸ್ಯಗಾರರು ಇದ್ರು. ಎಂತ ಇಲ್ಲ, ಅವನು ತಡೆಯುವುದು, ಹೋಗುದು, ಹೇಳುದು, ಬರುವುದು ಅಷ್ಟೇ. ನಾನು ಅದಕ್ಕೆ ಒಂದು 3/4 ಗಂಟೆ ಟೈಮ್ ತಕೊಂಡು ಹಾಸ್ಯವನ್ನು ಮಾಡಿ ಬಿಟ್ಟಿದೆ. ಅದು ಜನರಿಗೆ ಒಳ್ಳೆಯ ಪರಿಣಾಮ ಕೊಟ್ಟಿತ್ತು. ರತ್ನಾಖ್ಯನ ದೂತ. ಪೋಪಣ್ಣ ಹೇಳಿ. ಈಗ ಒಬ್ಬ ಹಾಸ್ಯ ಕಲಾವಿದ ಅಂತ ಹೇಳಿದ್ರೆ ಜನರನ್ನ ಆಕರ್ಷಿಸುವಂತ ಶಕ್ತಿ ಅವನಲ್ಲಿ ಇರ್ಬೇಕು. ಜನರು ಮುಖದಲ್ಲಿ ನಗು ತರಿಸುವುದು ಅಷ್ಟು ಸುಲಭ ಅಲ್ಲ. ಅಂತ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಂತಾದ್ರೆ ಅದಕ್ಕೆ ಅದರದ್ದೇ ಆದಂತಹ ಒಂದು ಕೆಲವು ಪೂರ್ವ ತಯಾರಿಗಳು ಇರ್ತದೆ, ಅಧ್ಯಯನಗಳು ಹೆಚ್ಚಾಗಿ ಬೇಕು. ಹೆಚ್ಚಿನದಾಗಿ ಹಾಸ್ಯಗಾರರಿಗೆ ಒತ್ತು ಕೊಡುವಂತಹ ಸಹಕಾರಿ ಕಲಾವಿದರು ಇರಬೇಕು, ಭಾಗವತರು ಕೂಡ ಅಷ್ಟೇ ಸಹಕಾರವನ್ನು ಕೊಡಬೇಕು.
ಅಷ್ಟು ನಿಮಗೆ ಮನ ಮೆಚ್ಚುವಂತೆ ಸಹಕಾರವನ್ನು ಕೊಟ್ಟವರು. ನೀವು ಎಷ್ಟರ ಮಟ್ಟಿಗೆ ಪೂರ್ವ ತಯಾರಿಯನ್ನು ಮಾಡ್ಕೊಳ್ತಿದ್ರಿ, ಈ ಕುರಿತು ಸ್ವಲ್ಪ ವಿಚಾರವನ್ನು ಹೇಳ್ಬೋದಾ? ಪೂರ್ವ ತಯಾರಿ ಅಂದ್ರೆ ಹ ಹಾಸ್ಯದಲ್ಲಿ ಪೂರ್ವ ತಯಾರಿ ಮಾಡಿಕೊಳ್ಳಿಕ್ಕೆ ಆಗುದಿಲ್ಲ. ಹ ಯಾಕಂದ್ರೆ ಹಾಸ್ಯ ಹುಟ್ಟುವುದೇ ರಂಗಸ್ಥಳದಲ್ಲಿ. ಕೆಲವೆಲ್ಲ ಹ ಎದುರು ವೇಷಧಾರಿ, ಎರಡನೇ ವೇಷಧಾರಿ, ಸಮರ್ಥ ವೇಷಧಾರಿ, ಹ್ಮ್ ಅವನು ಏನಾದ್ರೂ ಒಂದು ಪಾಯಿಂಟ್ ಅನ್ನು ಹಾಕಿದ ಕೂಡಲೇ ಅದಕ್ಕೆ ತಕ್ಕ ಉತ್ತರ ಕೊಡುವಂತ, ಅದು ಹಾಸ್ಯ ಉತ್ತರ ಕೊಡುವಂತದ್ದು ಹಾಸ್ಯಗಾರರ ಶಕ್ತಿಗೆ ಚಾಕಚಕ್ಯತೆ. ಅಲ್ಲಿಂದಲೇ ಪ್ರಾರಂಭ ಆಗುದು. ಹಾಗೆ ಭಾಗವತರು ಹಾಗೆ ಕೆಲವು ಭಾಗವತ ನನ್ನ ಒಂಟಿ ವೇಷ ಇರ್ತದೆ, ಒಂಟಿ ವೇಷ ಇರ್ತದೆ ರಂಗಸ್ಥಳದಲ್ಲಿ ಹಾಸ್ಯದ್ದು. ನಾನು ಒಬ್ಬನೇ ಮಾತಾಡಿದ್ರೆ ಏನಾಗ್ತದೆ, ಎಲ್ಲಿಂದ ಹಾಸ್ಯ ಸೃಷ್ಟಿ ಆಗ್ತದೆ ಅಲ್ವಾ? ಹಾಸ್ಯ ಸೃಷ್ಟಿ ಮಾಡೋಕೆ ಆಗುದಿಲ್ಲ. ಹೌದೌದು. ಆವಾಗ ಭಾಗವತರು, ಸರಿಯಾದ ಭಾಗವತರು ಮಾತಾಡಿಸಿದ್ರೆ ಮಾತ್ರ ಅಲ್ಲಿ ಹಾಸ್ಯ ಸೃಷ್ಟಿ ಆಗ್ತದೆ. ಒಂದೊಂದೇ ನಮ್ಗೆ ಸಿಗ್ತದೆ ಅಲ್ಲಿ. ಅಂತ ಭಾಗವತರು ನಿಮ್ಗೆ ಖುಷಿ ಕೊಟ್ಟಂತ ಭಾಗವತರು ತುಂಬಾ ಇದ್ದಾರೆ. ಹೆರಂಜಾಲ್ ಗೋಪಾಲ ಗಾಣಿಗರು, ಅವರು ಹಾಸ್ಯ ಪ್ರಿಯರವರು. ಆಮೇಲೆ ಈಗ ಸ್ವರ್ಗಸ್ಥರಾಗಿದ್ದಾರೆ ಸುಬ್ರಹ್ಮಣ್ಯಾಚಾರ್ಯರು, ಅವರು ಒಳ್ಳೆ ಹಾಸ್ಯ ಪ್ರಿಯರವರು, ಹಾಸ್ಯವನ್ನು ಒಳ್ಳೆ ರೀತಿ ಮಾತಾಡಿಸುವವರು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಹಾಸ್ಯಕ್ಕೆ ಒಳ್ಳೆ ಒತ್ತು ಕೊಡುವ ಭಾಗವತರಂದ್ರೆ ನಮ್ಮ ಬೆಳುವೆ ಗಣೇಶ್ ಶೆಟ್ರು. ಅವರು ಹಾಸ್ಯವನ್ನು ಒಳ್ಳೆ ಮಾತಾಡಿಸ್ತಾರೆ. ಮತ್ತೆ ಎರಡನೇ ವೇಷಧಾರಿಗಳು, ಆಮೇಲೆ ಮುಖ್ಯಶ್ರೀ ವೇಷಧಾರಿ. ಹೆಚ್ಚಾಗಿ ಹಾಸ್ಯ ಹೋಗುವುದೇ ಅಲ್ಲಿಗೆ. ನೀವು ಕಂಡ ಹಾಗೆ ನಿಮ್ಮ ಕಿರಿಯ ಕಲಾವಿದರು ತುಂಬಾ ಜನ ಹಾಸ್ಯವನ್ನು ಮಾಡ್ತಾರೆ. ಅಂತವರಲ್ಲಿ ನೀವು ಮೆಚ್ಚಿಕೊಳ್ಳುವಂತಹ ಕಲಾವಿದರು ಯಾರಾದ್ರೂ ಇದ್ದಾರಾ? ಕಿರಿಯ ಕಲಾವಿದರು ತುಂಬಾ ಮಂದಿ ಇದ್ದಾರೆ. ಈಗ ಹಾಸ್ಯದಲ್ಲಿ ಹಾಲಾಡಿ ಸತೀಶ, ಆಮೇಲೆ ಹಟ್ಟಂಗಿಡಿ ಸತೀಶ ಇದ್ದ, ಮತ್ತೆ ಇಲ್ಲಿ ಅವ್ರ ಚಂದ್ರಕುಲಾಲ್ ಅಂತ, ಅವರು ಎಲ್ಲ ನನ್ನೊಟ್ಟಿಗೆ ಇದ್ದವರು. ಅವರು ಹಾಲಾಡಿ ಸತೀಶ ಮತ್ತೆ ಚಂದ್ರಕುಲಾಲ್. ಹೆಚ್ಚಾಗಿ ನಾನು ಮಾಡುವ ಹಾಸ್ಯವನ್ನೇ ಈಗ ಅವರು ಮಾಡ್ತಾ ಇರುವುದಲ್ಲಿ. ದೇವಿ ಮಾತ್ಮೆಯಲ್ಲ ಮತ್ತೊಂದು ಪೌರಾಣಿಕ ಪ್ರಸಂಗದಲ್ಲಿ ಸಾಧಾರಣ ನಾನು ಹೇಳಿದ ಮಾತನ್ನೇ ಅವರು ಹೇಳುದು. ಹೌದೌದು. ಅದೇ ಅವರು ಹೇಳುವುದು ಅದೊಂದು ಬೇರೆ ತೋರ್ತದೆ. ಈಗ ನಾನು ಹೇಳುವತ್ತಿಗೆ ಅದು ಬೇರೆ ಆಗಿ ಇರ್ತದೆ. ಓಪನ್ ನಾನು ಅನುಭವಿಸಿ ನಾನು ಹೇಳುದು. ಹೌದು, ಅವರು ಅದನ್ನು ಕೇಳಿಕೊಂಡು ಹೇಳುದು. ವ್ಯತ್ಯಾಸ ಸುಮಾರು ಇರ್ತದೆ. ನೀವು ಯಕ್ಷಗಾನ ರಂಗಕ್ಕೆ ಇಷ್ಟು ವರ್ಷದಿಂದ ತಿರುಗಾಟ ಮಾಡ್ತಾ ಇದ್ದೀರಾ. ನಿಮ್ಮ ಜೀವನದಲ್ಲಿ ದೊರೆತಂತಹ ಸನ್ಮಾನಗಳು, ಪ್ರಶಸ್ತಿಗಳು ಇದನ್ನ ಸ್ವಲ್ಪ ಯಾವ್ಯಾವ ತರ ಸಿಕ್ಕಿದೆ, ಎಲ್ಲೆಲ್ಲಿ ಸಿಕ್ಕಿದೆ? ಮೊದಲ ಸನ್ಮಾನ ಯಾವುದು? ತುಂಬಾ ಇದೆ, ಆದ್ರೆ ನಂಗೆ ಕೆಲವೆಲ್ಲ ನೆನಪಾಗುದಿಲ್ಲ. ನೆನಪಾದ್ದನ್ನೇ ಹೇಳ್ತೇನೆ. ನಮ್ಮ ಕಡಬದಲ್ಲಿ ನಮ್ಮ ಊರ ಸನ್ಮಾನ ಅಂತ ಒಂದು ಆಯ್ತು. ಹುಟ್ಟೂರ ಸನ್ಮಾನ ಕಡಬದಲ್ಲಿ ಒಂದು ಬೆಳ್ಳಿದ್ದೆ ಅಷ್ಟ ದೇವಿಯರದ್ದು ಒಂದು ಇದು ಮಾಡಿಕೊಟ್ಟಿದ್ದಾರೆ, ದೊಡ್ಡ ಸನ್ಮಾನ. ಆಮೇಲೆ ನಮ್ಮ ಮಡಿವಾಳ ಜನಾಂಗದ ವತಿಯಿಂದ, ಮಡಿವಾಳ ಸಂಘದಿಂದ ಮಂಗಳೂರಲ್ಲಿ ಒಂದು ಸನ್ಮಾನ ಆಗಿದೆ, ಅದು ದೊಡ್ಡ ಸನ್ಮಾನವೇ. ಆಮೇಲೆ ಈಗ ಸತ್ತು ಸ್ವರ್ಗ ಸೇರಿದ್ದಾರೆ ಮರಾಠ ಸುರೇಶ್ ಶೆಟ್ರ್ ಅಂತ, ಅವರೊಂದು ಸನ್ಮಾನ ಮಾಡಿದ್ದಾರೆ. ಇಂಥದ್ದೆಲ್ಲ ತುಂಬಾ ಸನ್ಮಾನ ಆಗಿದೆ. ಸಂತೋಷ. ಪೂಪಣ್ಣ, ನಿಮ್ಮಲ್ಲಿ ಕೇಳುವ ಒಂದು ಪ್ರಶ್ನೆ ಏನು ಕೇಳಿದ್ರೆ, ಯಕ್ಷಗಾನದ ರಂಗದಲ್ಲಿ, ಯಕ್ಷಗಾನ ಜೀವನದಲ್ಲಿ ನೀವು ತೃಪ್ತರೋ ಅಥವಾ ಅತೃಪ್ತರೋ? ತೃಪ್ತಿ ಉಂಟು ನಂಗೆ. ಯಕ್ಷಗಾನದಲ್ಲಿ ತೃಪ್ತಿ ಉಂಟು, ಅತೃಪ್ತಿ ಇಲ್ಲ. ಯಕ್ಷಗಾನದ ಮೂಲದಿಂದಲೇ ನನಗೆ ಯಕ್ಷಗಾನದ ಇದು ಹೆಚ್ಚು, ಅದ್ರಲ್ಲೇ ನಾನು ತೃಪ್ತಿ ಪಟ್ಟುಕೊಂಡವ. ಆದ್ರೆ ಯಕ್ಷಗಾನ ಕಲೆ ದೊಡ್ಡದು ಬಿಟ್ರೆ ಕಲಾವಿದ್ರು ದೊಡ್ಡವರಲ್ಲ. ನಮಗೆ ಶ್ರೀಮಂತಿಗೆ ಇಲ್ಲದಿರ್ಬೋದು, ಅದೇ ಕಲೆ ಮಾತ್ರ ಶ್ರೀಮಂತ ಕಲೆ ಅದು. ಆದ್ರೂ ಇಲ್ಲಿವರೆಗೆ ತಾಯಿ ನಮ್ಮ ಮರ್ಯಾದೆಯನ್ನು ತೆಗಿಲಿಲ್ಲ. ಯಕ್ಷಗಾನದಲ್ಲಿ ದುಡ್ದೆ, ಇಲ್ಲಿ ಒಂದು ಜಾಗ ಮಾಡ್ಕೊಂಡೆ, ಇಲ್ಲಿ ಒಂದು ಮನೆ ಕಟ್ಟಿದೆ. 1982ರಲ್ಲಿ ನನಗೆ ಮದುವೆ ಆಯ್ತು. ರಾಧಿಕಾ ಅನ್ನುವ ಹೆಂಡತಿ, ಅವಳು ಹಾಗೆ ನನಗೆ ಭಾರಿ ಪ್ರೋತ್ಸಾಹ ಕೊಟ್ಟವಳು ಯಕ್ಷಗಾನದ ಬಗ್ಗೆ. ನಾನು ಒಂದು ವೇಳೆ ಒಂದು ಮನಸ್ಸಿಲ್ಲದೆ ಮನೆಯಲ್ಲಿ ಕೂತ್ರು, ಇವತ್ತು ಹೋಗುದಿಲ್ಲ ಮಾರೀತಿ ಅಂದ ಕೂಡಲೇ ಬೇಡ ಬೇಡ ಅಲ್ಲಿ ತೊಂದರೆ ಆಗ್ತದೆ ಅಲ್ಲಿ ಅಂತ ನನ್ನನ್ನು ಕಳಿಸಿಕೊಡ್ತಾ ಇದ್ರು. ಅಂತ ಹೆಂಡತಿ ಸಿಕ್ಕಿದ್ದು ನನ್ನ ಪುಣ್ಯ. ಯಕ್ಷಗಾನ ರಂಗದಲ್ಲಿ ಕಲಾವಿದರಿಗೆ ಹೆಂಡತಿ ಎನ್ನುವಂಥದ್ದು ಒಂದು ಅಮೂಲ್ಯವಾದಂತಹ ವಿಚಾರ. ಕೆಲವೊಂದು ಕಲಾವಿದರು ಆ ವಿಷಯದ ಬಗ್ಗೆ ತುಂಬಾ ನೊಂದಿದ್ದ ಕಲಾವಿದರು ಇದ್ದಾರೆ. ಆ ವಿಷಯದಲ್ಲಿ ನೀವು ಧನ್ಯರು ಅಂತ ಹೇಳ್ತಿದ್ದೀರಿ. ನಿಮಗೆ ಎಷ್ಟು ಜನ ಮಕ್ಕಳು? ನನಗೆ 3 ಜನ ಮಕ್ಕಳು. ಅವ್ರು ಯಾವ
ಅದು ನನ್ನ ದೊಡ್ಡ ಮಗನಿಗೆ ಕಲಿಯುವ ಇದು ಇಲ್ಲ. ಹಾ ಒಂದು SSLC ಮಾಡಿ ಇನ್ನು ನಾನು ಶಾಲೆಗೆ ಹೋಗುದಿಲ್ಲ ಅಂತ. ಹಾ. ಕಡೆ ಆಯ್ತು ಮಾರೆ ಏನ್ ಮಾಡ್ತೀನಿ ನೀನು? ಹಾ ಕಡೆ ಅಲ್ಲಿ ಹ್ಯಾಂಗಿಯೋ ಕಂಪನಿ ಅಂತ ಹೇರೂರಲ್ಲಿ, ಹೇರೂರಲ್ಲಿ. ಅಲ್ಲಿ ಸೇರ್ಕೊಂಡ. ಹಾ ಈಗ ಅಲ್ಲೇ ಇದ್ದಾನೆ ಅವ. ಹಾ ಹಾ ಮತ್ತೊಬ್ಳದ್ದು ಡಿಗ್ರಿ ಆಯ್ತು. ಕಡೆಗೆ ಅವಳೊಂದು ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ಲು. ಕಡೆಗೆ ಅವಳಿಗೆ ಮದುವೆ ಮಾಡಿಸಿ ಕೊಟ್ಟೆ. ಹಾ. ಈಗ ಅವರು ಚೆನ್ನೈಯಲ್ಲಿ ಇದ್ದಾರೆ. ಹಾ. ಹಾಗೆ ಅವಳಿಗೆ ಒಂದು ಮಗು ಹುಟ್ಟಿತ್ತು, ಹಾ ಪಾರ್ಥ ಅಂತ ಹಾ ಅವನ ಹೆಸರು. ಮೊಮ್ಮಗನಿಗೆ. ಮೊಮ್ಮಗನಿಗೆ. ಹಾ. ಈಗಿನ ಹೆಸರು ಯಾವುದು ಬೇಡ, ಹಾ ಹಿಂದಿನ ಹೆಸರು ಇಡ್ಬೇಕಂತ ಪಾರ್ಥ ಅಂತಲೇ ಇಟ್ಟದ್ದು. ಹಾ ಯಕ್ಷಗಾನಕ್ಕೆ ಸಂಬಂಧಪಟ್ಟದ್ದೇ. ಸಂತೋಷ. ಪೋಪಣ್ಣ, ನಿಮ್ಮ ರಾಜೇಶ್ ಅಂತ ನನ್ನ ಅಳಿಯ. ನಿಮ್ಮ ಅಳಿಯ ದೊಡ್ಡ ಕಂಪನಿಯಲ್ಲಿ HR ಆಗಿ ಕೆಲಸ ಮಾಡ್ತಾ ಇದ್ದಾನೆ. ನಿಮ್ಮ ಮತ್ತೆ ಎರಡನೇ ಮಗಳು ಮತ್ತೊಬ್ಳು, ಹಾ ಅವಳು ಹೋಟ್ಲು ಮ್ಯಾನೇಜ್ಮೆಂಟ್ ಮಾಡಿ ಈಗ ಬೆಂಗಳೂರಲ್ಲಿ ಏರ್ಪೋರ್ಟ್ ಅಲ್ಲಿ ಇದ್ದಾಳೆ. ಇದು ನಿಮ್ಮ ಬದುಕಿನ ಒಂದು ನಿಮ್ಮ ಸಂಸಾರದ ವಿಚಾರ. ಸಂಸಾರ. ನೀವು ಹುಟ್ಟಿದ್ದು ಕಡಬ ತಾಲೂಕು, ಬೆಳೆದದ್ದು ಕಡಬ ತಾಲೂಕು, ಆನಂತರ ನೀವು ಮಂದಾರ್ತಿಗೆ ಬರ್ತೀರಾ. ಕಡಬ ಹಾಗೂ ಮಂದಾರ್ತಿಗೆ ಸುಮಾರು ಅಂತರಗಳಿರ್ತದೆ. ಹೌದು. ನೀವು ಈ ಮಧ್ಯದಲ್ಲಿ ಕಡಬಕ್ಕೆ ಹೋಗಿ ಬರ್ತಿದ್ರು ಅಥವಾ ಅದರ ಕನೆಕ್ಷನ್ ಅನ್ನು ಬಿಟ್ಟಿದ್ದೀರೋ ಅಥವಾ ಅಲ್ಲಿಗೆ? ಅಲ್ಲ, ನಾನು ಇಲ್ಲೇ ಇರುವುದಕ್ಕೆ ಕಾರಣ ಅಂದ್ರೆ ಹಾ ನಾನು ಮದುವೆ ಆದ್ದು ಇಲ್ಲೇ ಗೋಳೆ ಅಂಗಡಿ ಹಿಲಿಯಾಣದ್ದು ಹೆಣ್ಣಂದು. ಹಾ ಹಾಗಾಗಿ ಕಡಬ ಅನ್ನೋದು ಸ್ವಲ್ಪ ದೂರ ಆಯ್ತು. ದೂರ ಆಯ್ತು. ಮತ್ತೆ ಇಲ್ಲೇ ಮನೆ ಮಾಡಿಕೊಂಡು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಾನು ಇಲ್ಲೇ ಮನೆ ಮಾಡಿ ಹಾ ಅವ್ರ ಓದುಗಿದಿಗೆಲ್ಲ ಇಲ್ಲಿ ಅನುಕೂಲ ಆಗ್ತದೆ ಅಂತ ಕಡಬವನ್ನು ಸ್ವಲ್ಪ ದೂರವೇ ಮಾಡಿಬಿಟ್ಟೆ. ಹಾ. ಕಡೆ ಅಲ್ಲಿಂದ ಸುಮಾರೆಲ್ಲ ಕರೆ ಬಂತು ಆಳಕ್ಕೆಲ್ಲ. ನಾನು ಆ ಬದಿ ತಲೆ ಹಾಕ್ಲೇ ಇಲ್ಲ. ಹಾ ಎಲ್ಲ ಮಳೆಗಾಲದ ಆಟಕ್ಕೆಲ್ಲ ಆದ್ರೆ ಹೀಗೆ ಹೋಗ್ತಿದ್ದೆ ಅಷ್ಟೇ. ಈಗ ಅದೇ ಏನಾದ್ರು ನಮ್ದು ಮನೆಯಲ್ಲಿ ಕಾರ್ಯಕ್ರಮ ಇದ್ರೆ ಹೋಗಿ ಬರ್ತೀವಿ. ಆಗಾಗ ಹೋಗಿ ಬರುವಂತ ಕ್ರಮ. ಪೋಪಣ್ಣ, ಸರಿ ಹೇಳಿ. ಹಾಸ್ಯ ಕಲಾವಿದರಾಗಿದ್ದವರು ನೀವು. ಈ ಹಾಸ್ಯದ ವಿಷಯದಲ್ಲಿ ಈಗ ಕೆಲವೊಂದು ಸಂಘಟಕರು ಪ್ರಯೋಗಾತ್ಮಕವಾಗಿ ಯಕ್ಷಗಾನವನ್ನು ಸಂಘಟನೆ ಮಾಡ್ತಾರೆ, ವಿಶೇಷ ಆಕರ್ಷಣೆ ಅಂತ. ಆತರ ಯಾವ್ದಾದ್ರು ಒಂದು ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ರಾ? ಹೌದು, ಕೆಲವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಹಾ ಪ್ರಥಮ ಗದಾಯುದ್ಧ, ಹಾ ಅದು ಕಡಬದಲ್ಲಿ ಆದ್ದು. ಹಾ ಕೌರವ ಬಂಟ್ವಾಳ ಜಯರಾಮಾಚಾರ್ಯದ್ದು, ಹಾ ಭೀಮನಂದು. ಆಗ ತೆಂಕುತಿಟ್ಟಿನ ಅದೊಂದು ವಿಶೇಷ ಆಕರ್ಷಣೆ, ವಿಶೇಷ ಪ್ರಯೋಗ ಅಂತ ಅಲ್ಲಿ ಒಂದು ಮಾಡಿದ್ರು. ಹಾ ಒಂದು ಭೀಮನ ಪಾತ್ರ ಮಾಡಿದ್ದೆ ಹಾ. ಒಂದದು. ಆಮೇಲೆ ಹೆಬ್ರಿಯಲ್ಲಿ ಶಶಿ ಪ್ರಭಾ ಪರಿಣಯ ಅಂತ, ಹಾ ಅದ್ರಲ್ಲಿ ಸುಂದರ ನಾಯಕರ ಆಟ, ಅದು ಹಾ ಬೆಳಂಜೆ ಸುಂದರ ನಾಯಕರ ಆಟ. ನಂದು ಶಶಿಪ್ರಭೆ, ಹಾ ಮಾರ್ತಾಂಡ ತೇಜ ರಮೇಶ್ ಭಂಡಾರಿ. ರಮೇಶ್ ಭಂಡಾರಿ. ಹೌದು. ಹಾ ಅದೊಂದಾಗಿದೆ. ಹಾ ಆಮೇಲೆ ಕಿರಾಡಿ ಪ್ರಕಾಶ ಯಕ್ಷ ನಕ್ಷತ್ರ ಇದರಲ್ಲಿ ನಮ್ದೊಂದು ಗೋಪಿಕಾಸ್ತ್ರೀಯರು, ನಂದು ಭಂಡಾರಿದ್ದು. ಜಯರಾಮ್ ಶೆಟ್ಟರ್ ಅವರ ಯಶೋದೆ. ಅದ್ಭುತವಾದಂತ ಸಂಯೋಜನೆ ಅದೆಲ್ಲ. ನಿಮ್ಗೆ ಅದು ಖುಷಿ ಕೊಟ್ಟಿದ್ಯಾ? ಅದು ನಂಗೆ ಎರಡು ವೇಷ ಭಾರಿ ಖುಷಿ ಕೊಟ್ಟಿದೆ. ಪ್ರಭೆ ಮತ್ತೆ ಭೀಮ ಮಾಡಿ. ನೀವು ಒಂದು ಭೀಮ ಮಾಡಿದಾಗ ಇದನ್ನ ಒಂದು ಹಾಸ್ಯಗಾರರಾಗಿ ನೀವು ಯಾವ ರೀತಿ ನಿಭಾಯಿಸ್ತೀರಾ? ಇಲ್ಲ, ಅದು ಭೀಮ ಮಾಡಿ ನಾನು ಹಾಸ್ಯದಲ್ಲಿ ಅದನ್ನ ತಗೊಂಡೋಗಿ ಗಂಭೀರದಲ್ಲೇ ತಗೊಂಡೋಗಿದೆ. ಹೌದು. ನನ್ನ ಗುರುಗಳ ಅಶೋಕ್ ಶೆಟ್ಟರು ಅಲ್ಲೇ ಇದ್ರ ಆಟಕ್ಕೆ ಮತ್ತೊಂದು ಪ್ರಸಂಗಕ್ಕೆ ಅವರಿದ್ರು. ಭಾರಿ ಒಳ್ಳೇದಾಗಿದೆ ಮಾರ್ರೆ ಅಂತ ಬೆನ್ ತಟ್ಟಿದ್ದಾರೆ. ಇತ್ತೀಚೆಗೆ ಸದಾ ಒಂದು ತಿಂಗಳ ಹಿಂದೆ ಇಲ್ಲಿ ತೆಕ್ಕಟ್ಟೆಯಲ್ಲಿ ಕಲಾವೃಂದ, ಯಶಸ್ವಿ ಕಲಾವೃಂದ, ಕುಂದಾಪುರ ಕನ್ನಡದ್ದೇ ಒಂದು ಯಕ್ಷಗಾನ ಆಯ್ತು. ಇದು ವಿದ್ಯುಜ್ಜೀವ ಶೂರ್ಪನಖ ವಿವಾಹ, ನಂದು ಹೆಣ್ಣು ಬಣ್ಣ, ನಂದು ವಿದ್ಯುಜ್ಜೀವ, ಕುಂದಾಪುರ ಕನ್ನಡದಲ್ಲಿ. ಹೌದು. ಅದು ಮತ್ತೆ ಯಾವ ಈ ಕನ್ನಡ ಎಲ್ಲ ನಾವು ಪ್ರಯೋಗಿಸಿಲ್ಲ. ಕುಂದಾಪುರ ಕನ್ನಡದಲ್ಲಿ ನಂಗೆ ಹೆದರಿಕೆ ಆಯ್ತು. ನಂಗೆ ಒಂದೊಂದ್ಸಲ ಅದು ಮಾತಾಡೋ ಹೊತ್ತಿಗೆ ಈ ಕನ್ನಡ ಬಂದು ಹೋಗ್ತಂತ. ಅವತ್ತು ಬರ್ಲಿಲ್ಲ. ಮೂಲತಃ ದಕ್ಷಿಣ ಕನ್ನಡದವರು. ದಕ್ಷಿಣ ಕನ್ನಡದಲ್ಲಿ ಹುಟ್ಟು ಕನ್ನಡವನ್ನು ತುಳುವನ್ನು ಮಾತಾಡಿಕೊಂಡು ಬಂದವರು. ಹೌದೌದು. ಈ ತಕ್ಷಣ ಆವೇಶ ಬಂದಾಗ ಯಾವ ರೀತಿ ಪೂರ್ವ ತಯಾರಿ ಮಾಡ್ಕೊಂಡ್ರ? ನಾನು ಮೊದಲೇ ಪೂರ್ವ ತಯಾರಿ ಮಾಡ್ಕೊಂಡಿದ್ದೆ. ಹೌದು. ಮತ್ತೆ ಮಗಬೆಟ್ಟು ಪ್ರಸಾದ್ ಮಗಬೆಟ್ಟು ಭಾಗವತರು ನಂಗೆ ಮೊದ್ಲೇ ಅದ ಸ್ಲಿಪ್ ಎಲ್ಲ ಕಳಿಸಿಕೊಟ್ಟಿದ್ದಾರೆ, ಅದೆಲ್ಲ ಓದಿಕೊಂಡಿದೆ. ಮತ್ತೆ ಅವರಿಗೂ ಬಾರಿ ಖುಷಿ ಆಯ್ತು ಅವತ್ತು. ಮತ್ತೊಂದು ಸಲ ಫೋನ್ ಮಾಡಿ ಹೇಳಿದ್ರು ಅವರು, ತುಂಬಾ ಒಳ್ಳೇದಾಗಿದೆ ಮಾರ್ರೆ, ಭಾರಿ ಖುಷಿ ಆಗಿದೆ ಅಂತ. ಅದು ಸಂತೋಷ ನಂಗೆ. ಆಗ್ಲಿ ಪೋಪಣ್ಣ, 42 ವರ್ಷಗಳ ಕಾಲ ಯಕ್ಷಗಾನ ಸೇವೆಯನ್ನು ಸಲ್ಲಿಸಿದಂತ ನೀವು ಹಾಸ್ಯ ಕಲಾವಿದರಾಗಿ ಮೆರೆದದ್ದೇನು ಸತ್ಯ. ಎಲ್ಲರೂ ನಿಮ್ಮನ್ನ ಒಪ್ಪಿಕೊಂಡಿದ್ದಾರೆ ಹಾಸ್ಯಗಾರರು ಅಂತ ಹೇಳಿ, ಅದು ಎಲ್ಲರಿಗೂ ಒಂದು ಸಂತೋಷ ಕೊಡುವಂತ ವಿಚಾರ.
ನಿಮಗೆ ಖುಷಿ ಕೊಟ್ಟಂತಹ ವೇಷಗಳು ಹ್ಮ್. ಯಾವ ಹಾಸ್ಯ ವೇಷಗಳು ನಿಮಗೆ ಬಹಳ ಪ್ರೀತಿ ಕೊಟ್ಟಂತಹ ವೇಷಗಳು, ನಿಮಗೆ ಹೆಸರು ತಂದು ಕೊಟ್ಟ ವೇಷಗಳು ಯಾವ್ದೆಲ್ಲ ಅಂತ ಹೇಳ್ಬೋದಾ? ಹೇಳ್ಬೋದು. ಹಾ. ಮನ್ನತ್ತಿ ಮೇಳಕ್ಕೆ ಬಂದ ಮೇಲೆ ಹಾ. ನಂಗೆ ಒಳ್ಳೆ ಹೆಸರು ತಂದು ಕೊಟ್ಟ ವೇಷ ಅಂದ್ರೆ ಪಾಪಣ್ಣ. ಪಾಪಣ್ಣ. ಹಾ. ಅದು ಈಗಲೂ ಜನ ಅದನ್ನು ಕೇಳ್ತಾ ಇದ್ದಾರೆ. ಕೇಳ್ತಾರೆ. ಪಾಪಣ್ಣ ವಿಜಯವನ್ನು ಮಾಡ್ಬೋದಿತ್ತು, ಹಾ. ನಿಮ್ಮ ಒಂದು ವೇಷ ಅದು ಕಾಣಬೇಕು ಅಂತ. ಒಬ್ಬ ಪ್ರಧಾನ ವೇಷಧಾರಿ ಹಾಸ್ಯಗಾರ ಆಗ್ಬೇಕು ಅಂತಂದ್ರೆ ಒಂದು ಭಾವುಕ ಪಾಪಣ್ಣ ಎರಡು ವೇಷಗಳನ್ನು ಪಾಸ್ ಮಾಡ್ಬೇಕು ಅಂತ ಹೇಳ್ತಾರೆ. ಹೌದು. ಆಮೇಲೆ ಎರಡನೇ ಭಾವುಕ. ಹಾ. ಭಾವುಕ ಪಾತ್ರವು ಹಾಗೆ. ಹಾ. ಕಮರ್ಷಿಯಲ್ ಮಹಾಬಲ ದೇವಾಡಿಗರು ಅಂತ ಹಾ. ಈ ಮಂದರ್ತಿ ಮೇಳದಲ್ಲೇ ಇದ್ದಾರೆ. ಹ್ಮ್. ಅವರು ಭಾವುಕ, ಒಳ್ಳೆ ಭಾವುಕ. ಹಾ. ಆದ್ರೆ ನಾನು ಭಾವುಕ ಮಾಡ್ತೇನೆ. ಅದಕ್ಕೂ ಇದಕ್ಕೂ ಸುಮಾರು ವ್ಯತ್ಯಾಸ ಇದೆ. ವ್ಯತ್ಯಾಸಗಳು. ಅವ್ರದ್ದು ಗಂಭೀರದಲ್ಲಿ ಹೋಗುವಂತಹ ಭಾವುಕ, ಹಾ. ನಾನು ಅದನ್ನು ಕೆಲವು ಕಡೆ ಹಾಸ್ಯ ರೂಪದಲ್ಲಿ ತಕೊಂಡು ಹೋಗ್ತೀರಾ? ಆವಾಗ ಜನರ ಮನಸ್ಸ Attraction. ಅಟ್ರಾಕ್ಷನ್ ಸೆಳೆಯುತ್ತದೆ. ಇಡೀ ಪ್ರಸಂಗದಲ್ಲಿ ಹಾಸ್ಯದ ಪಾತ್ರವೂ ಆಗಿರ್ತದೆ, ಭಾವನಾತ್ಮಕ ಅದ್ರಲ್ಲಿ ಪಾತ್ರವೂ ಆಗಿರ್ತದೆ. ಹಾಸ್ಯ ಅನ್ನೋದು ಇಲ್ಲ. ಹಾ. ಯಾವುದು ದಮಯಂತಿ ಅಲ್ಲ. ದಮಯಂತಿಯಲ್ಲಿ. ಅದಕ್ಕಾಗಿ ನಾನು ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಹಾಸ್ಯಗಳನ್ನು ಸೇರಿಸಿದ್ದೆ. ಹೌದು. ಹಾಗಾಗಿ ಅದು ರಂಜನೆ ಆಗ್ತದೆ ಜನರಿಗೆ. ಹಾ. ಆಮೇಲೆ ಕೃಷ್ಣಲೀಲೆ, ವಿಜಯ, ಹ್ಮ್. ಆಮೇಲೆ ವಿದ್ಯುಜ್ಜುವ, ಹ್ಮ್. ಇದೆಲ್ಲ ನನ್ನ ಭಾರಿ ಇಷ್ಟದ ವೇಷಗಳು. ಹಾ. ವಿದ್ಯುಜ್ಜುವ, ಆಮೇಲೆ ಕಂದರ, ಹ್ಮ್. ಇಂಥ ವೇಷಗಳೆಲ್ಲ ಹ್ಮ್. ಅದು ಆ ಕಂದರ, ವಿದ್ಯುಜ್ಜುವ ಮತ್ತೆ ಭಾವುಕ, ಇಂಥ ವೇಷ ಹಾಸ್ಯಗಾರ ಮಾಡಿದಂತಾದ್ರೆ ಅವ ದೊಡ್ಡ ಹಾಸ್ಯಗಾರ. ಹಾಸ್ಯಗಾರರೇ. ಅದನ್ನು ಮಾಡಿ ಪಾಸ್ ಮಾಡುವುದಕ್ಕೆ ಭಾರಿ ಕಷ್ಟ ಹಾ. ಹಾಸ್ಯಗಾರರಿಗೆ. ಅಲ್ಲ, ಮಾಡ್ತಾರೆ, ಕೆಲವರು ಮಾಡ್ತಾರೆ, ಮಾಡ್ದೇನಲ್ಲ. ಮಾಡ್ದೇನಲ್ಲ, ಮಾಡ್ತಾರೆ. ಹಾ. ಅದು ಎಷ್ಟರ ಮಟ್ಟಿಗೆ ಮಾಡ್ತಾರೆ ಅನ್ನೋದು ಮುಖ್ಯ ಆಗಿರ್ತದೆ. ಜನರಿಂದ ನಾವು ಮೆಚ್ಚುಗೆ ಪಡಿಬೇಕು. ಹಾ. ಅದು ಮಾಡಿ ಒಟ್ಟಾರೆಯಾಗಿ ಹಾಸ್ಯಗಾರ ಆಗ್ಬೇಕು ಅಂತಂದ್ರೆ ಒಂದು ಮಾತಿನ ಚಾಕಚಕ್ಯತೆ ಅವನಿಗೆ ಒಳ್ಳೇದಾಗಿರ್ಬೇಕು, ಹೌದು, ಹೌದು. ಹಾಗೆ ಅವನಿಗೆ ಒಂದು ಸ್ವಲ್ಪ ಅನುಭವನೂ ಬೇಕು ಅಂತ ನಿಮ್ಮ ಅನಿಸಿಕೆ ನಾ ತಿಳ್ಕೊಳ್ತೇವೆ. ಈ ಯಕ್ಷಗಾನ ರಂಗ ಅಂತ ಹೇಳಿದ್ರೆ ಈಗ ಹೆಚ್ಚಾಗಿ ಮಳೆಯ ಕಾರಣದಿಂದಾಗಿ ಯಕ್ಷಗಾನ ಕಡಿಮೆ ಆದ ಕಾರಣ 6 ತಿಂಗಳ ಕಾಲ, ಹೆಚ್ಚಂದ್ರೆ 6 ತಿಂಗಳ ಕಾಲ ಯಕ್ಷಗಾನ ಪ್ರದರ್ಶನ ನಡೀತದೆ. ಸರಿ. ಹಾಗೆ ಮಧ್ಯದಲ್ಲಿ ಮಳೆಗಾಲದಲ್ಲಿ ಕರ್ನಾಟಕವನ್ನು ಹೊರತುಪಡಿಸಿ ಹೊರಗಡೆಯೋ ಅಥವಾ ಬೇರೆ ಬೇರೆ ಕಡೆ ಸ್ಥಳದಲ್ಲಿ ಕಾರ್ಯಕ್ರಮಗಳು ನಡೀತದೆ. ಇದನ್ನೆಲ್ಲ ಹೊರತುಪಡಿಸಿ ಯಕ್ಷಗಾನವನ್ನೇ ಬಿಟ್ಟು ನೀವು ಬೇರೆ ಯಾವುದಾದ್ರೂ ಹವ್ಯಾಸಿ ಕೆಲಸಗಳನ್ನು ಮಾಡ್ತೀರಾ? ಇಲ್ಲ, ಯಕ್ಷಗಾನ ಬಿಟ್ಟು ಬೇರೆ ಯಾವ ಕೆಲಸವನ್ನು ನಾನು ಮಾಡಿದವಲ್ಲ. ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ? ಯಾಕಂದ್ರೆ ನಂಗೆ ಇಲ್ಲಿ 6 ತಿಂಗಳಿಗೆ ಯಕ್ಷಗಾನ ಮಂದತ್ತಿ ಮೇಳದ್ದು ನಡೀತದೆ. 6 ತಿಂಗಳಾದ್ಮೇಲೆ ನನಗೆ ಬೇರೆ ಈ ತಂಡಗಳ ಆಟ ಸಿಕ್ತಿತ್ತು. ಅವಾಗ ಗೌಸರ ಸೆಟ್ ಇತ್ತು, ಗುಂಡು ಕಾಂಚನರ ಸೆಟ್ಟು, ಕೋಡಿ ಸೆಟ್ಟು ಅಂತ ಒಬ್ಬೊಬ್ರು ಒಂದೊಂದು ಸೆಟ್ ಇತ್ತು ಅವಾಗ. ಎಲ್ಲಾ ಸೆಟ್ ಅಲ್ಲಿ ನಾನು ತಿರುಗಾಟ ಮಾಡಿದವನು. ಅಲ್ಲಿ 3 ತಿಂಗಳು 2 ತಿಂಗಳು ಆಟ ಅಲ್ಲಿ ಆಗ್ತಿತ್ತು. ಹಾಗಾಗಿ ನನಗೆ ಜೀವನಕ್ಕೆ ಏನು ತೊಂದರೆ ಆಗ್ಲಿಲ್ಲ. ಆಮೇಲೆ ಈಗ ಒಂದು ಕೆಲವು ವರ್ಷದಿಂದ ಈಗ ಮಂದರ್ತಿಯಲ್ಲಿ ಮಳೆಗಾಲದ ಆಟ ಅಂತ ಶುರುವಾಗಿದೆ. ಮಳೆಗಾಲದ ಆಟವೂ ಹಾಗೆ ನನಗೆ ಸಾಧಾರಣ ಒಂದು 2 ತಿಂಗಳು ಚಿಲ್ಲರೆ ಅಮ್ಮನ ಅನುಗ್ರಹದಿಂದ ಗಣೇಶ ಶೆಟ್ಟು ದಯಪಾಲಿಸಿದ್ದಾರೆ. ನೀವು ಯಕ್ಷಗಾನ ರಂಗದಲ್ಲಿ ಮೇಳವನ್ನು ಹೊರತುಪಡಿಸಿ ಈಗ ಹೊರಗಡೆ ಬೆಂಗಳೂರು ಹೀಗೆಲ್ಲ ಯಾವ್ಯಾವ ಸ್ಥಳದಲ್ಲೆಲ್ಲ ಯಕ್ಷಗಾನ ಪ್ರದರ್ಶನವನ್ನು ಮಾಡಿದ್ದೀರಾ? ನಾನು ಸಾಧಾರಣ ಉತ್ತರ ಕರ್ನಾಟಕ ಎಲ್ಲ ಆಯ್ತು. ಗುಲ್ಬರ್ಗ, ಹಾವೇರಿ, ಬಿಜಾಪುರ ಎಲ್ಲ ಆಗಿದೆ. ಆಮೇಲೆ ಹೈದರಾಬಾದ್ ಅಲ್ಲಿ ಯಕ್ಷಗಾನ ಪ್ರದರ್ಶನ ಮಾಡಿದ್ದೇವೆ. ಹೈದರಾಬಾದ್, ಬೊಂಬೈ, ಬೆಂಗಳೂರು ಎಲ್ಲ ಕಡೆ ಆಗಿದೆ. ಆಮೇಲೆ ದೇವಿ ಅನುಗ್ರಹದಿಂದ ಇತ್ತೀಚೆಗೆ ಕಳೆದ ವರ್ಷ ಫಾರಿನ್ಗೆ ಒಂದು ಹೋಗುವಂತ ಅವಕಾಶ ಬಂತು. ಮಂದರ್ತಿ ಅಮ್ಮನ ಅನುಗ್ರಹದಿಂದ. ಹೌದು. ಕಲಾವಿದ್ರಿ ಹೆಚ್ಚಿನವರು. ಅಲ್ಲಿ ಕೂಡ ಪಾಪಣ್ಣ ವಿಜಯ ಗುಣಸುಂದರಿ. ಅಲ್ಲಿ ಪಾಪಣ್ಣ ವಿಜಯ ಗುಣಸುಂದರಿ ಅಲ್ಲಿ ಒಳ್ಳೇದಾಗಿದೆ. ಅದೊಂದು ಅವಕಾಶ ಸಿಕ್ಕಿತ್ತು ದುಬೈಯಲ್ಲಿ. ಪೋಪಣ್ಣನವರ ಹೇಳಿ, ಯಕ್ಷಗಾನದಲ್ಲಿ ನೀವು ಇಷ್ಟು ವರ್ಷ ತಿರುಗಾಟ ಮಾಡ್ತೀರಾ. ಹೌದು. ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಹಿರಿಯ ಹಾಗೂ ಕಿರಿಯ ಕಲಾವಿದರು ಇದ್ದಾರಾ? ಇದ್ದಾನೆ ಒಬ್ಬ. ಯಾರಂತ ತಿಳಿಸ್ಬೋದು? ನನ್ನ ಹೆಂಡತಿಯ ಕಿರಿ ತಮ್ಮ ಹಿಲಿಯಾಣ ಸಂತೋಷ ಅಂತ. ಈಗ ಪ್ರಸ್ತುತ ಹನುಮಗಿರಿ ಮೇಳದಲ್ಲಿ ಸಣ್ಣದಿರುವಾಗ ಶಾಲೆಗೆ ಹೋಗ್ಲಿಕ್ಕೆ ಭಾರಿ ಹಿಂದೇಟು ಹಾಕಿದೆ. ಕಡೆಗೆ ನನ್ನ ಅತ್ತೆ ಅವನ ಅಮ್ಮ ಹೇಳಿದ್ರು, ಅವ ಆಟ ಅಂತ ಇದು ಮಾಡ್ತಾ ಇದ್ದಾನೆ, ಮರ ಒಂದು ಆಟಕ್ಕೆ ಕರ್ಕೊಂಡು ಹೋಗುವಂತ. ಕಡೆ ಸಣ್ಣವನ್ನೇ ಕರ್ಕೊಂಡು ಬಂದೆ ಮಂದರ್ತಿ ಮೇಳಕ್ಕೆ. ಕಡೆ ಪೀಠಿಗೆ ಶ್ರೀವೇಷ ಮಾಡ್ಲಿಕ್ಕೆ ಶುರು ಮಾಡಿದ. ಒಂದು 2 ವರ್ಷದಲ್ಲಿ ಕೆಲವೆಲ್ಲ ಸಖಿ ವೇಷ, ಈ ನನ್ನೊಟ್ಟಿಗೆ ಹಾಸ್ಯಕ್ಕೆ ಬರುವ ವೇಷ, ಇಂಥದ್ದೆಲ್ಲ ಮಾಡ್ಕೊಂಡು ಬಂದ. ಹಾಸ್ಯಕ್ಕೆ ಒಳ್ಳೆ ಪ್ರೋತ್ಸಾಹ ಕೊಟ್ಟೆ ನಾನು. ಅದು ಕ್ಲಿಕ್ ಆಯ್ತು. ಕೆಲವರಲ್ಲಿ ಕೇಳ್ತಿದ್ರು ಅವನ ವೇಷ. ಕೊನೆಗೆ ಶ್ಯಾಮ್ ಭಟ್ರ ಮೇಳ ಮಾಡಿದ್ರು, ಹೊಸನಗರ ಮೇಳ.
ಅದಕ್ಕೆ ಈ ಒಂದು ಶ್ರೀವೇಷ ಆಗ್ಬೋದು ಇದನ್ನು ಕಳಿಸಿಕೊಡಿ ಅಂತ ಯಜಮಾನ್ರಲ್ಲಿ ಕೇಳಿದ್ರು. ತೆಂಕುತಿಟ್ಟು ಮೇಳ ಅನ್ಸುತ್ತೆ ಅದು. ಕಡೆ ಯಜಮಾನ್ರು ಅವನ್ನ ಅಲ್ಲಿಗೆ ಕಳಿಸಿಕೊಟ್ರು. ಅವಾಗ ಶ್ಯಾಮ್ ಭಟ್ರು DC ಆಗಿದ್ದವರು. DC ಮಾತನ್ನು ಹಿಂದೆ ಹಾಕುವಾಗಿಲ್ಲ. ಹೌದೌದೌದೌದು. ಅವರು ಇಲ್ಲಿ ನಮ್ಮ ಉಡುಪಿ DC ಆಗಿದ್ದವರು. ಅಲ್ಲಿ ಕಳಿಸಿಕೊಟ್ರು. ಅಲ್ಲಿಂದ ಅವ ಒಳ್ಳೊಳ್ಳೆ ಕಲಾವಿದರು ಒಡನಾಟ ಮಾಡಿದ. ಈಗ ಮುಖ್ಯ ಶ್ರೀವೇಷಧಾರಿಯಾಗಿ ಹನುಮಗಿರಿ ಮೇಳದಲ್ಲಿ ಇದ್ದಾನೆ ಈಗ ಸಂತೋಷ ಆಗ್ತದೆ. ಹಿಲಿಯಾಣ ಸಂತೋಷ್ ಕುಮಾರ್ ಅವರ ವೇಷವನ್ನು ನಾವು ಕೂಡ ನೋಡಿದ್ದೇವೆ. ತೆಂಕು ಬಡಗಿನ ಶ್ರೇಷ್ಠ ಕಲಾವಿದರವರು. ಅವರು ನಿಮ್ಮ ಬಾಮೈದ ಅನ್ನೋದ್ರ ಮಟ್ಟಿಗೆ ನಮಗೂ ಕೂಡ ಸಂತೋಷ ಆಗ್ತಾ ಉಂಟು. ಅವರೊಬ್ಬರೇ ಬೇರೆ ಯಾರಾದ್ರೂ ಇದ್ದಾರಾ? ಬೇರೆ ಯಾರು ತಯಾರಾಗ್ಲಿಲ್ಲ ನಮ್ಮ ಇದರಲ್ಲಿ. ನನ್ನ ಮಗ ಅಂತೂ ಆಟದ ಬದಿಗೆ ಬರುದಿಲ್ಲ. ಪೋಪಣ್ಣನವರೇ, ಹೇಳಿ. ಹಲವು ಸಮಯಗಳ ಕಾಲ ನಮ್ಮೊಟ್ಟಿಗೆ ನಿಮ್ಮ ಸಮಯವನ್ನು ಕಳೆದಿದ್ದೀರಾ. ಹೌದು. ನಿಮ್ಮ ಯಕ್ಷಗಾನದ ಬದುಕನ್ನು ಎಳೆ ಎಳೆಯಾಗಿ ನಮ್ಮಲ್ಲಿ ಬಿತ್ತರಿಸಿದ್ದೀರಾ. ಸತ್ಯ. ಕಲಾವಿದರನ್ನು ಪ್ರೋತ್ಸಾಹಿಸುವ, ಕಲಾವಿದರ ನೋವು ನಲಿವುವನ್ನು ತಿಳಿಸುವಂತಹ ಕಾರ್ಯಕ್ರಮ ಕಲಾಜೀವಿ ಯೂಟ್ಯೂಬ್ ಚಾನಲ್ ಅವರು ಮಾಡ್ತಾ ಇದ್ದಾರೆ. ಒಡ್ಡೋಲಗ ಎನ್ನುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ತಿಳಿಸಬಹುದಾ? ಇದು ಒಳ್ಳೆ ಕಾರ್ಯಕ್ರಮ. ಈ ಒಡ್ಡೋಲಗ ಯಕ್ಷ ಕಲಾ ಜೀವಿ ಇಂತ ಒಂದು ಯೂಟ್ಯೂಬ್ ಚಾನಲ್ ಇಂತ ಒಂದೊಂದು ಕಲಾವಿದರನ್ನು ಗುರುತಿಸಿ ಅವ್ರನ್ನು ಪರಿಚಯ ಮಾಡಿಸಿ ಇಡೀ ಕರ್ನಾಟಕ ಸಮಸ್ತ ಕಲಾ ಬಂಧುಗಳಿಗೆ ಅವ್ರನ್ನು ಪರಿಚಯ ಮಾಡಿಸುವುದು ಇದೊಂದು ದೊಡ್ಡ ಕಾರ್ಯ ನಿಮ್ದು. ಅಷ್ಟೇ ಅಲ್ಲ, ಈಗ ಎಷ್ಟೋ ಕಲಾವಿದರು ಬರೇ ಮೂಲೆಯಲ್ಲಿ ಇರ್ತಾರೆ. ಅವ್ರು ಯಾರು ಏನು ಅಂತ ಗೊತ್ತಿರುವುದಿಲ್ಲ. ಈಗ ನಾನು ಕಡಬ ಪೂವಪ್ಪ. ಈ ಕಡಬದವರಿಗೆ ಯಾವ ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ. ಹೌದೌದು. ಅವ ಮೇಳದಲ್ಲಿ ಇದ್ದಾನ, ಯಾವ ಊರಲ್ಲಿ ಇದ್ದಾನೆ ಅನ್ನೋದೇ ಗೊತ್ತಿಲ್ಲ ಕೆಲವರಿಗೆ. ಯಾಕಂದ್ರೆ ನಮ್ಮ ಮಂದರ್ತಿ ಮೇಳದಲ್ಲಿ ಕಲಾವಿದ್ರ ಪಾಂಪ್ಲೆಟ್ ಅಂತ ಒಂದು ಇದು ಉಂಟು, ಹ್ಯಾಂಡ್ ಬಿಲ್ ಇಲ್ಲ. ಹಾಗಾಗಿ ಯಾವ ಕಲಾವಿದರು ಯಾವ ಮೇಳದಲ್ಲಿ ಇದ್ದಾರೆ ಅನ್ನೋದು ಯಾರಿಗೂ ಗೊತ್ತಾಗುದಿಲ್ಲ. ಬೇರೆ ಎಲ್ಲಾ ಮೇಳದಲ್ಲೂ ಹ್ಯಾಂಡ್ ಬಿಲ್ ಉಂಟು. ಇಂಥ ಮೇಳದಲ್ಲಿ ಇಂಥ ಕಲಾವಿದರು ಇದ್ದಾರೆ. ನಮ್ಮ ಮೇಳದಲ್ಲಿ ನಾವು ಬಂದ ಇಂಥವ್ರು ಕೆಲವರಿಗೆ ಗೊತ್ತಿರುತ್ತೆ. ದೀರ್ಘವಾಗಿ ಹರಕೆ ಆಟಗಳು ಸಿಕ್ಕುವ ಕಾರಣ ಹ್ಯಾಂಡ್ ಬಿಲ್ಲಿನ ಅವಶ್ಯಕತೆ ಇಲ್ಲ. ಮತ್ತೆ ಇಷ್ಟು 5 ಮೇಳದ ಕಲಾವಿದರನ್ನ ಹಾಕಬೇಕಿದ್ರೆ ಅದು ಅವರಿಗೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಹಾಗಾಗಿ ಇಂಥ ಒಂದು ಕಲಾ ಮಾಧ್ಯಮದಿಂದ ಕಲಾವಿದರ ಪರಿಚಯ ಮಾಡಿಸಿ ಕಲಾವಿದರು ಇಂಥ ಮೇಳದಲ್ಲಿ ಇದ್ದಾರೆ ಅನ್ನೋದನ್ನು ಈ ಮಾಧ್ಯಮ ತೋರಿಸಿಕೊಡ್ತದೆ. ಮತ್ತೆ ನಮ್ಮಂತ ಎಷ್ಟೋ ಕಲಾವಿದರು ಇದ್ದಾರೆ. ಈಗ ನಾನಲ್ಲ, ಇನ್ನೊಬ್ಬ ಕಲಾವಿದನ್ನು ಇದೇ ತರ ಪರಿಚಯಿಸಿ ಕೆಲವು ಈ ಟೆಂಟ್ ಮೇಳದವ್ರದ್ದು ಅವ್ರದ್ದು ಪರಿಚಯ ಆಗು ಇರ್ತದೆ ಮೇಳದವ್ರು ಹೊರಗಿನ ಕಲಾ ಪ್ರೇಕ್ಷಕರಿಗೆ. ಈ ಬಯಲಾಟದಲ್ಲಿ ಇದ್ದವ್ರದ್ದು ಗೊತ್ತಿರುವುದಿಲ್ಲ. ಅವ್ರನ್ನ ಪರಿಚಯ ಮಾಡಿಸುವುದು ಬಾರಿ ಒಳ್ಳೆ ಇದು ಕಾರ್ಯಕ್ರಮ ಅಂತ ನನ್ನ ಅನಿಸಿಕೆ. ಪೂವಪ್ಪಣ್ಣನವರೇ, ಸರಿ, ಇದುವರೆಗೆ ನಮ್ಮೊಟ್ಟಿಗೆ ನೀವು ಸಮಯವನ್ನು ಕಳೆದಿದ್ದೀರಾ. ಹೌದು. ಹಾಗೆ ನಮ್ಮ ಕಲಾ ತಂಡಕ್ಕೆ, ನಮ್ಮ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಯನ್ನು ಮಾಡಿದ್ದೀರಾ. ನಿಮ್ಮ ಆಶೀರ್ವಾದದಂತೆಯೇ ನಮ್ಮ ಕಾರ್ಯಕ್ರಮ ಇನ್ನಷ್ಟು ಕಲಾವಿದರನ್ನು ಸಂದರ್ಶನ ಮಾಡುವಂತಾಗಲಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮದ ಪರವಾಗಿ ಹಾಗೂ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದವನ್ನು ಸಲ್ಲಿಸ್ತೀನಿ. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ನಮ್ಮ ಇಂದಿನ ಕಾರ್ಯಕ್ರಮದ ಅತಿಥಿಗಳಾದ ಶ್ರೀಯುತ ಶ್ರೀ ಕಡಬ ಪೂವಪ್ಪಣ್ಣನವರ ಜೀವನದ ಮನದಾಳದ ಮಾತುಗಳು. ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಾಕಷ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ಅತಿಥಿಯೊಡನೆ ನಿಮ್ಮ ಮುಂದೆ ಬರಲಿದ್ದೇವೆ. ಅಲ್ಲಿಯವರೆಗೆ ನಮಸ್ಕಾರಗಳು. ಯಕ್ಷಗಾನಂ ವಿಶ್ವಗಾನಂ. ಅರಳಿತು ಮನವು